ಗುಡ್ ಮಾರ್ನಿಂಗ್ ಎವ್ರಿವನ್. ನನ್ನ ಹೆಸರು ಪ್ರಪಿತಾ ಮೋಹನ್ ಅಂತ. ನಾನು ಇವತ್ತು ಟ್ರೇಡಿಂಗ್ ಅಲ್ಲಿ ಅಂತೇಳಿದ್ರೆ ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮೊದಲು ನೀವೆಲ್ಲ ಯಾವ ತರ ತಯಾರಿಯನ್ನು ಮಾಡಿಟ್ಕೊಳ್ಬೇಕು ಅನ್ನೋದನ್ನು ನಾನು ಮೊದಲು ಹೇಳ್ತೇನೆ. ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್. ಇದುವರೆಗೆ ನಾನು 10 ವಿಡಿಯೋ ಮಾಡಿದ್ದೇನೆ ಯಾವುದು ಟ್ರೇಡಿಂಗ್ ಬಗ್ಗೆ. ಇಷ್ಟು ವಿಡಿಯೋ ನಂದು 10 ವಿಡಿಯೋನು ಕಂಪ್ಲೀಟ್ ಆಗಿ 1 by 1 ನೋಡಿದವರಿಗೆ ಟ್ರೇಡಿಂಗ್ ಖಂಡಿತವಾಗ್ಲೂ ಬರ್ತದೆ. ಟ್ರೇಡಿಂಗ್ ಅವ್ರು ಮಾಡ್ಲಿಕ್ಕೆ ಏಬಲ್ ಇರ್ತಾರೆ. ಅದು ಅಲ್ಲದೆ ನಂದು ನೆಕ್ಸ್ಟ್ ನಾನು ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ಅದರಿಂದ ಇದುವರೆಗೆ ಮಾಡಿದ ವಿಡಿಯೋ ಉಂಟಲ್ಲ ಅವರಿಗೆ ಟ್ರೇಡಿಂಗ್ ಮಾಡ್ಲಿಕ್ಕೆ ಗೊತ್ತಾಗ್ತದೆ. ಆದ್ಮೇಲೆ ನಾನು ನೆಕ್ಸ್ಟ್ ಮಾಡುವ ವಿಡಿಯೋದಿಂದ ಅವರು ಇನ್ನೂ ಇಂಪ್ರೂವ್ ಆಗ್ತಾರೆ ಅದನ್ನು ನೋಡಿ, ಆಯ್ತಾ. ಯಾವ ತರ ನಾವು ಟ್ರೇಡ್ ತೆಗಿಬೇಕು ಅದೆಲ್ಲ ಅವರಿಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ತದೆ. ಹಾಗಾಗಿ ನಂದು ಸ್ಟಾರ್ಟಿಂಗ್ ಅದು ವಿಡಿಯೋ ಯಾರೆಲ್ಲ ನೋಡ್ಲಿಲ್ಲ ಅವರು ಫಸ್ಟಿಗೆ ಆ ವಿಡಿಯೋವನ್ನ ಎಲ್ಲ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬನ್ನಿ, 1 by 1 ನೋಡ್ಕೊಂಡು ಬನ್ನಿ. ಹಾಗೆ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಕೊಡಿ. ಆದ್ಮೇಲೆ ತುಂಬಾ ಶೇರ್ ಮಾಡಿ, ಆಯ್ತಾ. ನೀವು ಶೇರ್ ಮಾಡೋದ್ರಿಂದ ನನ್ನ ಚಾನಲ್ ಏನಾಗ್ತದೆ ಗೊತ್ತಾ, ಬೆಳೀತದೆ ಅಲ್ವಾ. ನನಗೂ ಸ್ವಲ್ಪ ಹೆಲ್ಪ್ ಆಗ್ತದೆ ನಿಮ್ಮಿಂದ. ಮತ್ತೆ ಹೆಚ್ಚಿಗೆ ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಸಹ ಮನಸ್ಸಾಗ್ತದೆ. ಅದಲ್ಲದೆ ನಂದು ಖಾಲಿ ಟ್ರೇಡಿಂಗ್ ಅದು ವಿಡಿಯೋ ಮಾತ್ರ ಅಲ್ಲ, ಆಪ್ಷನ್ ಟ್ರೇಡಿಂಗ್ ಅದು ವಿಡಿಯೋ ಮಾತ್ರ ಅಲ್ಲ, ನಾನು ಕೆಲವೊಂದು ಮ್ಯೂಸಿಕ್ ಅದು ಇದು ಎಲ್ಲ ಕೆಲವು ಮಿಕ್ಸ್ ಮಾಡಿ ಹಾಕಿದ್ದೇನೆ. ನನ್ನ ಚಾನಲ್ ಅಲ್ಲಿ ಎಲ್ಲ ಮಿಕ್ಸ್ ಅಪ್ ಇದೆ, ಆಯ್ತಾ. ಮ್ಯೂಸಿಕ್ ಮತ್ತೆ ಎಲ್ಲ ಮಿಕ್ಸ್ ಇದೆ. ನೋಡಿ ನೀವು ಒಂದ್ಸಲ ನನ್ನ ಚಾನಲ್ ವಿಸಿಟ್ ಮಾಡಿ, ವಿಸಿಟ್ ಮಾಡಿ ಅದಕ್ಕೆ ಎಲ್ಲದಕ್ಕೂ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಆಯ್ತಾ. ಮೇನ್ ಆಗಿ ನೀವು ಟ್ರೇಡಿಂಗ್ ಕಲಿಯುವವರಾಗಿದ್ರೆ ನಂದು ಟ್ರೇಡಿಂಗ್ ಫಸ್ಟ್ ಇಂದ ಡೇ 1 ಇಂದ ಇಲ್ಲಿ ತನಕದ್ದು ನಾನು ಒಂದು 10 ವಿಡಿಯೋ ಮಾಡಿದ್ದೇನೆ. ಇದೀಗ 11ದು ವಿಡಿಯೋ. ಈ ವಿಡಿಯೋವನ್ನು ನೋಡಿ, ಆಯ್ತಾ. ನಿಮ್ಗೆ ಟ್ರೇಡಿಂಗ್ ಈಸಿಯಲ್ಲಿ ಬರ್ತದೆ ಅವಾಗ. ಆದ್ಮೇಲೆ ಇದುವರೆಗೆ ಯಾರೆಲ್ಲ ಇದು ಅಕೌಂಟ್ ಓಪನ್ ಮಾಡ್ಲಿಲ್ಲ ಅವರು ನನ್ನ ಈ QR ಕೋಡ್ ಇಂದ ಅಕೌಂಟ್ ಓಪನ್ ಮಾಡಿದ್ರೆ ಅವರಿಗೆ ಇದು ಡನ್ ಅವರಿಂದ ಅಪ್ಡೇಟ್ಸ್ ಎಲ್ಲ ಈಸಿಯಲ್ಲಿ ಬೇಗದಲ್ಲಿ ಸಿಗ್ತದೆ. ಅವ್ರದ್ದು ಕೆಲವು ಟ್ರೈನಿಂಗ್ ಅದು ವಿಡಿಯೋ ಇದೆ, ನಾನು ಆಲ್ರೆಡಿ ಕೊಟ್ಟಿದ್ದೇನೆ ನಿಮ್ಗೆ ಟ್ರೈನಿಂಗ್. ಅದು ಅಲ್ಲದೆ ಇನ್ನು ನಿಮ್ಗೆ ಹೈಯರ್ ಆಗಿ ಟ್ರೈನಿಂಗ್ ಬೇಕಂತಿದ್ರೆ ಅವರು ಪ್ರತಿಯೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅದ್ರಿಂದನು ನಿಮ್ಗೆ ಇದು ಟ್ರೇಡಿಂಗ್ ಮಾಡೋದು ಗೊತ್ತಾಗ್ತದೆ. ಆದ್ರಿಂದ ನೀವು ಡನ್ ಅಕೌಂಟ್ ಅನ್ನು ಆದಷ್ಟು ಬೇಗ ಓಪನ್ ಮಾಡಿ. ಇದು ನಂದು QR ಕೋಡ್. ಇದನ್ನು ನೀವು ಸ್ಕ್ಯಾನ್ ಮಾಡಿದ್ರೆ ನಿಮ್ದು ಅಕೌಂಟ್ ಓಪನ್ ಆಗ್ತದೆ. ಅದರಲ್ಲಿ ಕೇಳಿದ ಇನ್ಫಾರ್ಮೇಶನ್ ಎಲ್ಲ ನೀವು ಅಪ್ಡೇಟ್ ಮಾಡ್ಬೇಕು. ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೇಳ್ತದೆ, ಅದೆಲ್ಲ ಕೊಡ್ಬೋದು, ಇದ್ರಲ್ಲಿ ಏನು ಇದಿಲ್ಲ, ಆಯ್ತಾ. ಇದು ನಂದೇ ಇದು QR ಕೋಡ್. ಆದ್ಮೇಲೆ ಅದರಲ್ಲಿ ನಿಮ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ತದೆ. ಆದ್ಮೇಲೆ ನಿಮ್ದು ಏನೋ ಒಂದು ಖಾಲಿ ಪೇಪರ್ಗೆ ಸಿಗ್ನೇಚರ್ ಹಾಕಿ ಅದನ್ನು ಇಟ್ಕೊಂಡು ನೀವು ಫೋಟೋ ತೆಗಿಲಿಕ್ಕೆ ಹೇಳ್ತದೆ. ಇದು ಯಾಕಂತ ಹೇಳಿದ್ರೆ ನಿಮ್ದು ಡಿಮ್ಯಾಟ್ ಅಕೌಂಟ್ ಓಪನ್ ಆಗ್ಬೇಕಲ್ವಾ, ಅದು ನಿಮ್ದು ಬ್ಯಾಂಕ್ ಅಕೌಂಟ್ ಅನ್ನು ಡನ್ ಅಕೌಂಟಿಗೆ ಕನೆಕ್ಟ್ ಮಾಡುದು. ಅದಕ್ಕೆ ಇದೆಲ್ಲ ಇನ್ಫಾರ್ಮೇಶನ್ ಅನ್ನು ನಿಮ್ಮಿಂದ ತಗೊಳ್ತದೆ. ಅದೆಲ್ಲ ನೀವು ಸಬ್ಮಿಟ್ ಮಾಡ್ಬೇಕಾಗ್ತದೆ, ಆಯ್ತಾ. ಪ್ರತಿಯೊಂದು ಡೀಟೇಲ್ಸ್ ಅನ್ನು ನೀವು ಕೊಡ್ಬೇಕಾಗ್ತದೆ. ಫಸ್ಟಿಗೆ ಅಕೌಂಟ್ ಓಪನ್ ಮಾಡಿ, ನಂದು QR ಕೋಡ್ ಮುಖಾಂತರನು ಮಾಡ್ಬೋದು. ನಾನು QR ಕೋಡ್ ಮುಖಾಂತರ ಮಾಡಿದ್ರೆ ನಿಮ್ಗೆ ಅಪ್ಡೇಟ್ಸ್ ಎಲ್ಲ ಬೇಗ ಸಿಗ್ತದೆ. ಮತ್ತೆ ಅದ್ರಲ್ಲೆಲ್ಲ ಕೆಲವೆಲ್ಲ ಅವ್ರದ್ದು ಆಫರ್ ಎಲ್ಲ ಇರ್ತದೆ, ಅದೆಲ್ಲ ನಿಮಗೆ ರೀಚ್ ಆಗ್ತದೆ ಹಾಗೆ. ಆದ್ಮೇಲೆ ನಂದು ಇದು ಇದೆ, ಅದ್ರದ್ದು ಕೋಡ್ ಇನ್ನೊಂದು ಇದೆ, ಅದ್ರ ಮುಖಾಂತರನು ಮಾಡ್ಬೋದು ಡನ್. ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಅದ್ರಲ್ಲಿ ಬೇಕಾದ್ರೂ ಕ್ಲಿಕ್ ಮಾಡಿ ನೀವು ಓಪನ್ ಮಾಡ್ಬೋದು. QR ಕೋಡ್ ನಿಮ್ಗೆ ಆಗದಿದ್ರೆ ಅದು ಕೋಡ್ ನಂಬರ್ ಮುಖಾಂತರನು ನೀವು ಅಕೌಂಟ್ ಓಪನ್ ಮಾಡ್ಬೋದು, ಆಯ್ತಾ. ಯಾಕಂತ ಹೇಳಿದ್ರೆ ಡನ್ ಅಂತ ಹೇಳೋದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಇದ್ರಲ್ಲಿ ನಮಗೆ ಈಸಿಯಲ್ಲಿ ಅವರು ಕನೆಕ್ಟ್ ಆಗ್ತಾರೆ. ನಾವು ಏನಾದ್ರೂ ಸಮಸ್ಯೆ ಬಂದ್ರೆ ಟ್ರೇಡಿಂಗ್ ಅಲ್ಲಿ ಆ ಕ್ಷಣದಲ್ಲೇ ನಾವು ಅವರಿಗೆ ಕಾಲ್ ಮಾಡಿ ಹೇಳಿದ್ರೆ ಅವರು ಆ ಕ್ಷಣದಲ್ಲೇ ಅದನ್ನು ಕ್ಲಿಯರ್ ಮಾಡ್ತಾರೆ ಪ್ರಾಬ್ಲಮ್ಸ್ ಅನ್ನು. ಬೇರೆ ಇದ್ರಲ್ಲಿ ನನಗೆ ಬೇರೆ ಅಕೌಂಟ್ ನನ್ನ ಹತ್ರ ಇತ್ತು, ನಾನು ಅದನ್ನು ಕ್ಲೋಸ್ ಮಾಡಿದೆ, ಅವರು ಅಷ್ಟೊಂದು ರೆಸ್ಪಾಂಡ್ ಮಾಡಲ್ಲ. ಆದ್ರೆ ಡನ್ ಅಲ್ಲಿ ನಮ್ಗೆ ಬೇಗದಲ್ಲಿ ರೆಸ್ಪಾಂಡ್ ಮಾಡ್ತಾರೆ. ಏನಾದ್ರು ಹ್ಯಾಂಗ್ ಆದ್ರೆ ಅದನ್ನು ಅವರು ಕ್ಲಿಯರ್ ಮಾಡ್ತಾರೆ ಎಲ್ಲ, ಆಯ್ತಾ.
ಏನಾದ್ರು ಫಂಡದ್ದು ಏನಾದ್ರು ಪ್ರಾಬ್ಲಮ್ ಬಂದ್ರೆ, ಏನಾದ್ರು ಹೆಚ್ಚು ಕಮ್ಮಿ ತೋರಿಸಿದ್ರೆ ಅದನ್ನೆಲ್ಲ ಅವರು ರಪ್ಪ ಕ್ಲಿಯರ್ ಮಾಡಿ ಬಿಡ್ತಾರೆ. ನಾವು ಮೇಲ್ ಹಾಕಿದ್ರೆ ಸಾಕು, ಇಲ್ಲಂತಿದ್ರೆ ಕಾಲ್ ಮಾಡಿದ್ರು ರಪ್ಪ ಕ್ಲಿಯರ್ ಮಾಡಿ ಬಿಡ್ತಾರೆ. ಅದರಿಂದ ದನ್ ಈಸ್ ಅ ಬೆಸ್ಟ್ ಪ್ಲಾಟ್ಫಾರ್ಮ್ ಫಾರ್ ಟ್ರೇಡಿಂಗ್. ಓಕೆ, ಈಗ ನಾವು ಮಾರ್ಕೆಟ್, ನಾನು ಮೇನ್ ಆಗಿ ಹೇಳ್ಬೇಕಂತಿದ್ದು ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಪ್ರಿಪರೇಷನ್ಸ್ ಬಿಫೋರ್ ಮಾರ್ಕೆಟ್ ಓಪನಿಂಗ್, ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆಗ್ತದಲ್ವಾ, ಆ ಟೈಮಲ್ಲಿ ನಾವು ಯಾವ್ದೆಲ್ಲ ಪ್ರಿಪರೇಷನ್ ಮಾಡಿ ಇಟ್ಕೊಳ್ಬೇಕು ಅನ್ನೋದನ್ನು ನಾನು ಇದರಲ್ಲಿ ಹೇಳ್ತೇನೆ. ಬೆಳಿಗ್ಗೆ 8:30ಗೆ ನಾವು ಇದು ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡಿರ್ಬೇಕು, ಆಯ್ತಾ. ನಾವು ಮಾರ್ಕೆಟ್ ಓಪನ್ ಆದ್ಮೇಲೆ ಬಂದು ಕುತ್ಕೊಂಡ್ರೆ ಅವಾಗ ಗಡಿಬಿಡಿ ಆಗ್ತದೆ. ಅದಕ್ಕೆ 8:30ಗೆ ನಾವು ಲ್ಯಾಪ್ಟಾಪ್ ಮುಂದೆ ಕುತ್ಕೊಳ್ಬೇಕು. ಆದ್ಮೇಲೆ ಎಲ್ಲ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಎಲ್ಲ ಮಾರ್ಕ್ ಮಾಡಿ ಇಡ್ಬೇಕು. ಇಲ್ಲಂತಿದ್ರೆ ನಾವು ಮುಂಚಿನ ದಿವಸನು ಮಾರ್ಕ್ ಮಾಡಿದ್ರೆ ಒಳ್ಳೇದು. ಫ್ರೀ ಇದ್ರೆ ಮುಂಚಿನ ದಿವಸ ಮಾಡಿ, ಇಲ್ಲಂತಿದ್ರೆ ದಿನಾಲು ಅದೊಂದು ಟೈಮ್ ಸೆಟ್ ಮಾಡಿ ಇಟ್ಕೊಳ್ಳಿ. 8:30ಗೆ ನಾನು ಮಾರ್ಕೆಟ್ ಲ್ಯಾಪ್ಟಾಪ್ ಮುಂದೆ ಕುತ್ಕೊಳ್ತೀನಿ, ಆದ್ಮೇಲೆ ಎಲ್ಲ ಪ್ರೀವಿಯಸ್ ಡೇದು ಲೆವೆಲ್ಸ್ ಎಲ್ಲ ಮಾರ್ಕ್ ಮಾಡಿ ಇಟ್ಕೊಳ್ತೀನಿ ಅಂತ, ಆ ತರ ಸೆಟ್ ಮಾಡಿ ಇಟ್ಕೊಳ್ಳಿ. ಪ್ರೀವಿಯಸ್ ಡೇದು ಲೆವೆಲ್ಸ್ ಹೇಗೆ ಮಾರ್ಕ್ ಮಾಡುದು ಅಂತ ನಾನು ನೆಕ್ಸ್ಟ್ ಹೇಳ್ತೇನೆ, ಆಯ್ತಾ. ನೆಕ್ಸ್ಟ್ ಇದು ನಾನು ಹೇಳಿ ಆದ್ಮೇಲೆ ಹೇಳ್ತೇನೆ. ಆದ್ಮೇಲೆ ನಾವು ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮೊದಲು ನಾವು ಎಲ್ಲ ಸರ್ಚ್ ಮಾಡ್ಬೇಕು, ಗ್ಲೋಬಲ್ ಮಾರ್ಕೆಟ್ ಯಾವ ತರ ಇದೆ ಅಂತ. ಗ್ಲೋಬಲ್ ಮಾರ್ಕೆಟ್ ಅಪ್ ಇದೆಯಾ, ಗ್ಲೋಬಲ್ ಮಾರ್ಕೆಟ್ ಡೌನ್ ಇದೆಯಾ, ಅದನ್ನು ನಾವು ಸರ್ಚ್ ಮಾಡ್ಬೇಕು. ಕೆಲವು ಸಲ ಅಪ್ ಇರುವಾಗ ನಾವು, ಗ್ಲೋಬಲ್ ಮಾರ್ಕೆಟ್ ಅಪ್ ಇರುವಾಗ ನಾವು ಡೌನ್ ಟ್ರೆಂಡ್ ತೆಗ್ದಾಗ ಉಂಟಲ್ಲ, ನಮ್ಗೆ ಟ್ರಾಪ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ, ಆಯ್ತಾ. ಗ್ಲೋಬಲ್ ಮಾರ್ಕೆಟ್ ಅಪ್ ಇರುವಾಗ ಅಪ್ಪದೇ ತೆಗಿಬೇಕಲ್ವಾ, ನಾವು ಡೌನ್ ಅದು ತೆಗಿತೇವೆ. ಕೆಳಗೆ ಮಾರ್ಕೆಟ್ ನಮ್ಗೆ ಟ್ರಾಪ್ ಮಾಡ್ತದೆ, ಕೆಲವೊಂದ್ಸಲ ಕೆಳಗೆ ಹೋದಾಗೆ ಮಾಡ್ತದೆ, ಆದ್ರೆ ಅದು ಕೆಳಗೆ ಹೋಗಲ್ಲ. ಗ್ಲೋಬಲ್ ಮಾರ್ಕೆಟ್ ಅಪ್ ಇರೋದ್ರಿಂದ ಮೇಲೆ ಹೋಗ್ತದೆ, ಅಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಇರ್ತಾರೆ. ಹಾಗೆ ಅದೆಲ್ಲ ನಾವು ಗಮನಿಸ್ಬೇಕು, ಆಯ್ತಾ. ಮತ್ತೆ ಈ ದಿನ ಯಾವ್ದ, ಮತ್ತೆ ನಾವು ಟ್ರೇಡ್ ಮಾಡುವ ದಿನ ಯಾವ್ದಾದ್ರು ವಿಶೇಷವಾದ ಫಲಿತಾಂಶ ಇದೆಯಾ ಅಂತ ನೋಡ್ಬೇಕು. ಅಂತ ಹೇಳಿದ್ರೆ ಯಾವ್ದಾದ್ರು ಮೇನ್ ನ್ಯೂಸ್ ಏನಾದ್ರು ಇದೆಯಾ ಅಂತ ನೋಡ್ಬೇಕು, ಆಯ್ತಾ. ಖಾಲಿ ನಾವು ಗ್ಲೋಬಲ್ ಮಾರ್ಕೆಟ್ ನೋಡಿದ್ರೆ ಆಗುದಿಲ್ಲ, ಎಲ್ಲ ನೋಡ್ಬೇಕು. ನ್ಯೂಸ್ ಇದೆ ಅಂತ ನೋಡ್ಬೇಕು, ಯಾವ್ದಾದ್ರು ಮೇನ್ ನ್ಯೂಸ್, ಬಜೆಟ್ ಇರುವಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಆವಾಗ ಮಾರ್ಕೆಟ್ ಫಾಲ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಹೀಗೆ ಏನಾದ್ರು ಮೇನ್ ನ್ಯೂಸ್ ಇರುವಾಗ ಉಂಟಲ್ಲ, ಮಾರ್ಕೆಟ್ ಸ್ವಲ್ಪ ಕನ್ಸಲ್ಟೇಷನ್ ಆಗ್ತದೆ. ಕೆಲವು ಸಲ ದೊಡ್ಡ ನ್ಯೂಸ್ ಇರುವಾಗ ದೊಡ್ಡ ಮಟ್ಟಿನ ಫಾಲ್ಸ್ ಕೊಡ್ತದೆ, ಆಯ್ತಾ. ಅದು ನ್ಯೂಸ್ ಮುಗಿಯುವಾಗ ಸ್ವಲ್ಪ ಫಾಲ್ ಇಲ್ಲದ್ರೆ ಅಪ್ ಮೂವ್ಮೆಂಟ್ ಆಗ್ತದೆ, ಇಲ್ಲಾದ್ರೆ ಡೌನ್ ಮೂವ್ಮೆಂಟ್ ಆಗ್ತದೆ. ನ್ಯೂಸ್ ಎಲ್ಲ ಇರುವಾಗ, ಏನಾದ್ರು ವಾರ್ ಎಲ್ಲ ಇರುವಾಗ ಉಂಟಲ್ಲ, ಆವಾಗ ಮಾರ್ಕೆಟ್ ಕ್ರಾಶ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಮೊನ್ನೆ ಉಕ್ರೇನ್ ವಾರ್ ಅದೆಲ್ಲ ಇತ್ತಲ್ಲ, ಕೊರೋನಾ ಟೈಮ್ ಅಲ್ಲೆಲ್ಲ ಉಂಟಲ್ಲ, ಆವಾಗ ಮಾರ್ಕೆಟ್ ಕ್ರಾಶ್ ಆಗಿದೆ, ಅಂದ್ರೆ ಫಾಲ್ ಆಗಿದೆ ಜಾಸ್ತಿ. ಆ ಟೈಮಲ್ಲಿ ಉಂಟಲ್ಲ, ನಾವು ಸ್ಟಾಕ್ ಎಲ್ಲ ತೆಗ್ದಿಡ್ಬೇಕು, ತುಂಬಾ 500 ಲಾಟ್ 900 ಲಾಟ್ ಈ ತರ ನಾವು ಸ್ಟಾಕ್ ಅನ್ನು ತೆಗೆದು ಹೋಲ್ಡಿಂಗ್ ಅಲ್ಲಿ ಇಡ್ಬೇಕು. ಅದು ಯಾವ್ದು ಒಟ್ಟಾರೆ ಸ್ಟಾಕ್ ತೆಗೆಯುವುದಲ್ಲ, ಬ್ಲೂ ಚಿಪ್ ಸ್ಟಾಕ್ಸ್ ಎಲ್ಲ ಇರ್ತದಲ್ಲ, ಮೇನ್ಲಿ ನಮ್ಗೆ ಟ್ರಸ್ಟೆಡ್ ಇರ್ತದಲ್ಲ ಕಂಪನಿ, ಅಂತದೆಲ್ಲ ಸ್ಟಾಕ್ಸ್ ತೆಗಿಬೇಕು. ಅಂತ ಹೇಳಿದ್ರೆ ನಾನು ಅದು ಹೇಳುವಾಗೆ ಇಲ್ಲ, ಆದ್ರೆ ಕೆಲವೊಂದು ನೇಮನ್ನು ಮೆನ್ಷನ್ ಮಾಡ್ತೇನೆ. ರಿಲಯನ್ಸ್, ಅದಾನಿ, ಮತ್ತೆ ವೇದಾಂತ್, ಮತ್ತೆ ನಿಫ್ಟಿ ಬೀಸ್, ಮತ್ತೆ ಕೆಲವೆಲ್ಲ ಇದೆ, HDFC, ಸ್ಟೇಟ್ ಬ್ಯಾಂಕ್ಸ್, ಇದೆಲ್ಲ ಸ್ಟಾಕ್ಸ್ ಉಂಟಲ್ಲ, ಇದು ಎಂಡ್ ಅಂತ ಇರಲ್ಲ. ಇದು ಮಾರ್ಕೆಟ್ ಕೆಳಗೆ ಬಿದ್ರು ಅದು ಮೇಲೆ ಹೇಳ್ತದೆ ಅಂತ ನಮ್ಗೆ ಕನ್ಫರ್ಮ್ ಇರ್ತದೆ. ಅದು ಕೆಳಗೆ ಹೋದ್ರೆ ಕೆಳಗೆ ಇರ್ತದೆ ಅಂತ ಕನ್ಫರ್ಮ್ ಇದಿರಲ್ಲ, ಅದು ಮೇಲೆ ಬರ್ತದಂತ ಟ್ರಸ್ಟ್ ಇರ್ತದೆ ಆ ಕಂಪನಿ ಮೇಲೆ, ಅಲ್ವಾ. ಹಾಗೆ ಕೆಲವೊಂದು ಸ್ಟಾಕ್ಸ್ ಕೆಳಗೆ ಹೋದ್ರೆ ಅದು ಮೇಲೆ ಬರ್ತದಂತ ಹೇಳಲಿಕ್ಕೆ ಆಗಲ್ಲ. ಕೆಲವೊಂದು ಸ್ಟಾಕ್ಸ್ ನಮ್ಗೆ ಹೈ ತೋರಿಸ್ತದೆ, ಆದ್ರೆ ಅದು ಕೆಳಗೆ ಬಿದ್ರೆ ಕೆಳಗೆ ಇರ್ತದೆ. ನಾವು ಯಾವಾಗಲೂ ಟ್ರಸ್ಟೆಡ್ ಇರುವ ಕಂಪನಿಯನ್ನೇ ತೆಗಿಬೇಕು. ಅಂತ ಹೇಳಿದ್ರೆ ದೊಡ್ಡ ಕಂಪನಿ ಅದು ಕೆಳಗೆ ಬಿದ್ರು ಮೇಲೆ ಬರ್ತದೆ ಅಂತ ಕನ್ಫರ್ಮ್ ಇರ್ಬೇಕು ನಮ್ಗೆ, ಅಂತ ಸ್ಟಾಕ್ಸ್ ಅನ್ನೇ ನಾವು ತೆಗಿಬೇಕು, ಆಯ್ತಾ. ಮಾರ್ಕೆಟ್ ಕ್ರಾಶ್ ಆಗುವಾಗೆಲ್ಲ ಅಂತದ್ದು ಸ್ಟಾಕ್ಸ್ ಎಲ್ಲ ತೆಗ್ದಿಡ್ಬೇಕು. ಮತ್ತೆ ಡೈಲಿ ನೀವು ಇಂಟರ್ಡೇ ಟ್ರೇಡ್ ಮಾಡುವಾಗಲೂ ಅದೆಲ್ಲ ನೋಡ್ಬೇಕು. ಇವತ್ತೇನು ಉಕ್ರೇನ್ ವಾರದೇನಾದ್ರು ನ್ಯೂಸ್ ಇದೆಯಾ, ಆ ತರ
ಮತ್ತೆ ಮೊನ್ನೆ ಎಲೆಕ್ಷನ್ ಇತ್ತು, ಎಲೆಕ್ಷನ್ ದಿವಸ ಸಹ ಮಾರ್ಕೆಟ್ ತುಂಬಾ ಕೆಳಗೆ ಬಂದಿದೆ, ಅಂದ್ರೆ ಕ್ರಾಶ್ ಆಗಿದೆ. ಆವಾಗ ನಾನು ಹಾಗೆ ತುಂಬಾ ಸ್ಟಾಕ್ಸ್ ಅನ್ನು ತೆಗೆದಿಟ್ಟಿದೆ. ಮಾರ್ಕೆಟ್ ಕೆಳಗೆ ಹೋಗಿದೆಲ್ಲ, ಆವಾಗ ಸ್ಟಾಕ್ಸ್ ಎಲ್ಲ ನಮಗೆ ಕಮ್ಮಿ ರೇಟ್ ಅಲ್ಲಿ ಸಿಗ್ತದೆ. 1000 ರೂಪಾಯಿ, ಒಂದು ವೇಳೆ ಎಕ್ಸಾಂಪಲ್ ಗೆ 1000 rupees ಅಲ್ಲಿ ಇದ್ದದ್ದು ನಮಗೆ 600-700 rupees ಒಂದು ಸ್ಟಾಕ್ ಸಿಗ್ತದೆ. ಕೆಲವೊಂದು ಸ್ಟಾಕ್ಸ್ ಗೆ ಉಂಟಲ್ಲ 6000, 4000, 7000, 8000 ಸಹ ಇದೆ ಒಂದು ಸ್ಟಾಕ್ಸ್ ಗೆ. ಅದೆಲ್ಲ ನಮಗೆ ಅಂತ ಫಾಲ್ ಆಗುವ ಮಾರ್ಕೆಟ್ ಕ್ರಾಶ್ ಆಗುವ ಟೈಮ್ ಅಲ್ಲಿ ಉಂಟಲ್ಲ 3000, 3500, 2000 ಈ ರೇಟಿಗೆ ಸಹ ಸಿಗುದಿದೆ. ನಾವು ಅದು ಫಾಲ್ ಎಲ್ಲಿ ತನಕ ಹೋಗ್ತದೆ ಅಂತ ನೋಡ್ಬೇಕು. ಲಾಸ್ಟಿಗೆ ಅದು ಇದಕ್ಕಿಂತ ಕೆಳಗೆ ಫಾಲ್ ಆಗಲ್ಲ ಅಂತ ಕನ್ಫರ್ಮ್ ಆಗ್ತದಲ್ಲ, ಸಪೋರ್ಟ್ ಏರಿಯಾ ನಮಗೆ ಸಿಗ್ತದಲ್ಲ, ಸಪೋರ್ಟ್ ಏರಿಯಾದಲ್ಲಿ ಒಂದೊಂದೇ ಇದು ಸ್ವಲ್ಪ ಸ್ವಲ್ಪ ಸ್ಟಾಕ್ ಅನ್ನು ತೆಗಿತಾ ಹೋಗ್ಬೇಕು ಕೆಳಗೆ ಹೋದಾಗೆ. ನಾವೀಗ ಸ್ವಲ್ಪ ಒಂದು 100 ಸ್ಟಾಕ್ಸ್ ನಾವು ಸಪೋರ್ಟ್ ಏರಿಯಾದ ತನಕ ಕೆಳಗೆ ಹೋಯ್ತಂತ ತಿಳ್ಕೊಳ್ಳಿ, ಮಾರ್ಕೆಟ್ ಅಲ್ಲಿ ತೆಗ್ದ್ವಿ. ಆದ್ಮೇಲೆ ಪುನಃ ಅದು ಸಪೋರ್ಟ್ ಏರಿಯಾವನ್ನು ಬ್ರೇಕ್ ಮಾಡಿ ಪುನಃ ಕೆಳಗೆ ಹೋಯ್ತು, ಪುನಃ 100 ಸ್ಟಾಕ್ಸ್ ತೆಗಿಯುದು ಅದ್ರಲ್ಲಿ. ಅದು ಎಡ್ಜ್ ಆಗ್ತದೆ ಅಲ್ಲಿಗೆ ಆಯ್ತಾ. ಆದ್ಮೇಲೆ ಪುನಃ ಕೆಳಗೆ ಹೋಯ್ತು ಅಂತ ತಿಳ್ಕೊಳ್ಳಿ, ಪುನಃ 100 ಸ್ಟಾಕ್ಸ್ ತೆಗೀರಿ. ನೀವು ಫಸ್ಟ್ ತೆಗ್ದದ್ದು ಸ್ಟಾಕ್ಸ್ ಕೆಳಗೆ ಹೋದ ಸ್ಟಾಕ್ಸ್ ಗೆ ಎಡ್ಜ್ ಆಗ್ತದೆ, ನಿಮ್ಗೆ ಅದೇ ರೇಟಿಗೆ ಸಿಗಲ್ಲ. ಅಂದ್ರೆ ಅದು ಎಡ್ಜ್ ಆಗಿ ಒಟ್ಟು ಟೋಟಲ್ ರೇಟ್ ನಿಮ್ಗೆ ಅಲ್ಲಿ ಸಿಗ್ತದೆ ಆಯ್ತಾ. ಹಾಗೆ ಮಾರ್ಕೆಟ್ ಕ್ರಾಶ್ ಆಗುವಾಗ ತುಂಬಾ ತುಂಬಾ ಸ್ಟಾಕ್ಸ್ ತೆಗೆದು ಇಡಿ, ಮತ್ತೆ ಅದು ಮೇಲೆ ಬರುವಾಗ ಉಂಟಲ್ಲ ತುಂಬಾ ನಿಮ್ಗೆ ಪ್ರಾಫಿಟ್ ಆಗ್ತದೆ. ಹಾಗೆ ಆದ್ಮೇಲೆ ನಿಮ್ದು ಮಾರ್ಕೆಟ್ ಓಪನ್ ಆಗುವಾಗ ನೀವು ಕನ್ಫರ್ಮ್ ಆಗಿ ಒಂದು ನಿಮ್ದು ಫಂಡ್ ಎಷ್ಟಿದೆ ಅಂತ ನೋಡ್ಕೊಂಡಿಡಿ. ನಿಮ್ದು ಫಂಡ್ ಎಷ್ಟಿದೆ ಅಂತ ತಿಳ್ಕೊಳ್ಳಿ. ನಿಮ್ದು ಫಂಡ್ ಈಗ ನೀವು ಇಂಟರ್ಡೇ ಟ್ರೇಡ್ ಮಾಡೋದಾದ್ರೆ ಒಂದು 20,000 ಫಂಡ್ ಇಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ. ಅದ್ರಲ್ಲಿ ನೀವು ಆ ದಿನಕ್ಕೆ ಖಾಲಿ 1000 rupees ಮಾತ್ರ ನೀವು ಸ್ಪೆಂಡ್ ಮಾಡ್ಲಿಕ್ಕೆ ಇಷ್ಟ ಮಾಡ್ತೀರಾ ಅಂತ ತಿಳ್ಕೊಳ್ಳಿ, ಲಾಸ್ ತಗೊಳ್ಳಿಕ್ಕೆ. ಅದಕ್ಕಿಂತ ಮೇಲೆ ನೀವು ಲಾಸ್ ತಗೊಳ್ಳಿಕ್ಕೆ ರೆಡಿ ಇಲ್ಲ ಅಂತ ತಿಳ್ಕೊಳ್ಳಿ. ಆಗ ನೀವು ಖಾಲಿ ನಿಮ್ಮ ಟ್ರೇಡ್ ಉಂಟಲ್ಲ 1000 ಲಾಸ್ ಆಗುವ ತನಕ ಮಾತ್ರ ನೀವು ಕುತ್ಕೊಳ್ಬೇಕು, ಅದಕ್ಕಿಂತ ಮೇಲೆ ಕುತ್ಕೊಳ್ಬಾರ್ದು. ಎದ್ದು ಹೋಗ್ಬೇಕು, ಕ್ಲೋಸ್ ಮಾಡಿ ಹೋಗ್ಬೇಕು. ಅದಕ್ಕಿಂತ ಮೇಲೆ ನೀವು ಈ ಟ್ರೇನ್ ಆಗ್ತದೆ, ನೀವು ಟ್ರೇಡ್ ಮಾಡ್ತಾ ಹೋಗ್ತೀರಿ ನಿಮ್ದು 20,000 ತನಕ ಸಹ ಹೋಗುವ ತನಕ ಸಹ ನಿಮ್ಗೆ ಗೊತ್ತೇ ಆಗಲ್ಲ. ನೀವು ಅದೊಂದು ಮನಸ್ಸಲ್ಲಿ ಕನ್ಫರ್ಮ್ ಆಗಿ ಇಟ್ಕೊಳ್ಬೇಕು ಆಯ್ತಾ. ನೀವು ಈಗ 1000 ಅಲ್ಲೇ ನಾನು ಟ್ರೇಡ್ ಅನ್ನು ಕ್ಲೋಸ್ ಮಾಡ್ತೇನೆ ಅಂತ, ಅದು ಯಾವಾಗ್ಲೂ ಇರ್ಬೇಕು. ನೀವು ಪುನಃ ಟ್ರೇಡ್ ತೆಗಿತಾ ಹೋದ್ರೆ ಅದು ಏನಾಗ್ತದೆ ನಿಮ್ಗೆ ಗೊತ್ತಾಗಲ್ಲ. 315 ತನಕ ಟ್ರೇಡ್ ಇದೆ ಅಲ್ವಾ, 315, 330 ತನಕ ಅಲ್ಲ, 315 ತನಕ ಟ್ರೇಡ್ ಇದೆ. ಆವಾಗ ಏನಾಗ್ತದೆ ನಿಮಗೆ ಗೊತ್ತೇ ಆಗಲ್ಲ 315 ಆದದ್ದು. ನೀವು ಟ್ರೇಡ್ ತೆಗಿತಾ ಹೋಗ್ತೀರಿ, ಅಲ್ಲಿ ಲಾಸ್ ಆದದ್ದು ಗೊತ್ತೇ ಆಗಲ್ಲ. ಲಾಸ್ಟಿಗೆ ನೋಡುವಾಗ ನಿಮ್ದು 15,000 ಈ ತರ ಲಾಸ್ ಆಗಿರ್ತದೆ. ಕೆಲವು ಸಲ ಮಾರ್ಕೆಟ್ ಸೈಡ್ ವೇಸ್ ಇರುವಾಗ ನಿಮಗೆ ಪ್ರಾಫಿಟ್ ಕೊಡಲ್ಲ. ಆ ಟೈಮ್ ಅಲ್ಲಿ ಎಲ್ಲ ಸ್ವಲ್ಪ ಜಾಗ್ರತೆ ಇರ್ಬೇಕು. ಆದ್ಮೇಲೆ ಉಂಟಲ್ಲ ಇದು 1000 ಈಗ ನಾನು ಜಾಸ್ತಿ ಲಾಸ್ ತಗೊಳ್ಳುದಿಲ್ಲ. 500 ನಂದು ಲಾಸ್ ಅಷ್ಟೇ. 500 ಗಿಂತ ಮೇಲೆ ಉಂಟಲ್ಲ ನಾನು ಕ್ಲೋಸ್ ಮಾಡಿ ಇಟ್ಟು ಬಿಡುದು. ಒಂದ್ ವೇಳೆ ಪ್ರಾಫಿಟ್ ಆದ್ರೆ ಒಂದು ಪ್ರಾಫಿಟ್ ಎಷ್ಟು ಬೇಕಾದ್ರೂ ಆಗ್ಬೋದಲ್ವಾ. ನಾವು ಪ್ರಾಫಿಟ್ ಆದ್ರೆ ಈಗ ನಮ್ದು ಲಾಸ್ 5000 ಅಂತ ನಾನು ಇಟ್ಕೊಂಡಿದ್ದೇನೆ, ಪ್ರಾಫಿಟ್ 1000 ಗಿಂತ ಮೇಲೆ ಎಷ್ಟು ಬೇಕಾದ್ರೂ ಪ್ರಾಫಿಟ್ ಮೇಲೆ ನಾವು ಟ್ರೇಡ್ ಮಾಡ್ತಾ ಹೋಗ್ಬೋದು. ಈಗ ನನಗೆ 1000 ಪ್ರಾಫಿಟ್ ಆಯ್ತು. 1000 ಪ್ರಾಫಿಟ್ ಆದ್ರಲ್ಲಿ ನಾನು ಒಂದು 200 ಇಲ್ಲದ್ರೆ 300 ನಾನು 1000 ಪ್ರಾಫಿಟ್ ಅಲ್ಲಿ ನಾನು ಮಾರ್ಕೆಟಿಗೆ ಕೊಡ್ಬಹುದು ಅಂತ ಇನ್ನೊಂದು ಟ್ರೇಡ್ ತೆಗಿಬಹುದು. ಅದರಲ್ಲಿ 300 ಲಾಸ್ ಗೆ ಕನ್ವರ್ಟ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿ ಬಿಡ್ಬೇಕು. ನಮ್ಗೆ ಅದು ಪ್ರಾಫಿಟ್ ನಮ್ಗೆ ಬೇಕು ಸ್ವಲ್ಪ, ಅರ್ಥ ಆಯ್ತಲ್ಲ. ಹಾಗೆ ಆದ್ಮೇಲೆ ಪುನಃ 1000 ಗಿಂತ ಮೇಲೆ ಪುನಃ ಪ್ರಾಫಿಟ್ ಆಯ್ತು ಅಂತ ತಿಳ್ಕೊಳ್ಳಿ. ಅದ್ರಲ್ಲಿ ಪುನಃ ನೀವು ಅಷ್ಟೇ 300 ಹೀಗೆ ನಾನು ಲಾಸ್ ಕೊಡ್ತೇನೆ, ಇನ್ನೊಂದು ಟ್ರೇಡ್ ತೆಗಿತೇನೆ, 300 ಲಾಸ್ ಕೊಡ್ಬೋದು. ಅದಕ್ಕಿಂತ ಮೇಲೆ ಲಾಸ್ ಕೊಡುದಿಲ್ಲ ಅಂತ ಅಲ್ಲಿ 300 ಲಾಸ್ ಬರುವಷ್ಟು ನೀವು ಸ್ಟಾಪ್ ಲಾಸ್ ಅನ್ನು ಇಟ್ಟು ಬಿಡ್ಬೇಕು. ಇಲ್ಲಂತಿದ್ರೆ ನಿಮ್ಗೆ ಅದಕ್ಕಿಂತ ಮೇಲೆ ಲಾಸ್ ಆಗ್ತದೆ, ಇದ್ದ ಪ್ರಾಫಿಟ್ ಎಲ್ಲ ಉಂಟಲ್ಲ ತಗೊಂಡು ಹೋಗ್ತದೆ. ಅದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ನಾವು ಲಾಸ್ ಅನ್ನು ನಾವೇ ಕ್ರಿಯೇಟ್ ಮಾಡುದು, ಅದಾಗಿ ಕ್ರಿಯೇಟ್ ಆಗಲ್ಲ. ನಮಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ನಾವೀಗ ಬಾಯಲ್ಲಿ ಹೇಳ್ತೇವೆ, ಟ್ರೇಡ್ ಮಾಡುವಾಗ ಅದೆಲ್ಲ ತಲೆಗೆ ಬರಲ್ಲ. ಟ್ರೇಡ್ ಮಾಡ್ತಾ ಹೋಗ್ತೇವೆ, ಲಾಸ್ ಆದದೇ ಗೊತ್ತಾಗಲ್ಲ. ನಾವು ಕನ್ಫರ್ಮ್ ತಲೆಯಲ್ಲಿ ಇಟ್ಕೊಳ್ಬೇಕು, ಇಷ್ಟೇ ಲಾಸ್ ತಗೊಳ್ಳುದು ನಾನು, 300 ಗಿಂತ ಮೇಲೆ 500 ಗಿಂತ ಮೇಲೆ ಲಾಸ್ ತಗೊಳ್ಳುದಿಲ್ಲ ಅಂತ. ಇಲ್ಲದಿದ್ರೆ ತುಂಬಾ ಅಮೌಂಟ್ ಇದ್ದವರು 1000 ಲಾಸ್ ಹೀಗೆ ಆಯ್ತಾ.
ಪ್ರಾಫಿಟ್ ಆದ್ರೂ ಅಷ್ಟೇ. ಪ್ರಾಫಿಟ್ ಆದ್ರೆ ನೀವು ಎಷ್ಟು ಸಹ ಪ್ರಾಫಿಟ್ ಮಾಡ್ತಾ ಹೋಗ್ಬೋದು. ಪ್ರಾಫಿಟ್ ಮೇಲೆ ಟ್ರೇಡ್ ತೆಗೀರಿ, ಪ್ರಾಫಿಟ್ ಮೇಲೆ ಟ್ರೇಡ್ ತೆಗೀರಿ. ಅದರಲ್ಲಿ ನಿಮ್ಗೆ ಬಂದ ಪ್ರಾಫಿಟ್ ಅಲ್ಲಿ ನಾನು ಒಂದು ಸ್ವಲ್ಪ ಲಾಸ್ ಅನ್ನು ತಗೊಳ್ತೇನೆ. ನಂದು ಪ್ರಾಫಿಟ್ ಮುಕ್ಕಾಲ್ವಾಸಿ ಪ್ರಾಫಿಟ್ ನನಗೆ ಬೇಕು, ಅದರಲ್ಲಿ ಕಾಲ್ವಾಸಿ ಪ್ರಾಫಿಟ್ ಅಲ್ಲಿ ನಾನು ಇನ್ನೊಂದು ಟ್ರೇಡ್ ತೆಗಿತೇನೆ, ಲಾಸ್ ಕೊಡ್ಲಿಕ್ಕೆ ರೆಡಿ ಇದ್ದೇನೆ. ಆ ತರ ನೀವು ತಲೆಯಲ್ಲಿ ಇಟ್ಕೊಳ್ಬೇಕು. ಇದು ರಿಸ್ಕ್ ರಿವಾರ್ಡ್ ರೇಷಿಯೋ ಇದು ನೀವು ಮೇನ್ ಆಗಿ ಬೇಕಿರುವುದು ಟ್ರೇಡ್ ಅಲ್ಲಿ. ಇದು ಇಲ್ಲದಿದ್ರೆ ನಿಮ್ಗೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಆಯ್ತಾ. ನನಗೆ ಸ್ಟಾರ್ಟಿಂಗ್ ಅಲ್ಲಿ ಹಾಗೆ ಆಗಿದೆ, ಅದಕ್ಕೆ ನಾನು ಹೇಳ್ತಿದ್ದೆ. ನಾನು ಅವಾಗ ಏನು ನೋಡ್ತಿರ್ಲಿಲ್ಲ, ರಿಸ್ಕ್ ಎಷ್ಟು ಬೇಕು ಅದೆಲ್ಲ. ಆದ್ರೆ ಆಯ್ತು ಅಂತ ತೆಗಿತಾ ಇದ್ದೆ, ಲಾಸ್ ಆದದೇ ಗೊತ್ತಾಗ್ತಾ ಇರ್ಲಿಲ್ಲ. ಮತ್ತೆ ಎಲ್ಲ ಸ್ವಲ್ಪ ಟ್ರೇಡ್ ಮಾಡಿ ಮಾಡಿ ಮತ್ತೆ ಈಗ ಅಂದಾಜಾಗಿದೆ ಟ್ರೇಡಿಂಗ್ ಅಲ್ಲಿ ಯಾವ ತರ ಇರ್ಬೇಕಂತ. ನೀವು ಸ್ಟಾರ್ಟಿಂಗ್ ಬಿಗಿನರ್ಸ್ ಅಲ್ವಾ, ಸ್ವಲ್ಪ ಜಾಗ್ರತೆ ಮಾಡಿ. ಟ್ರೇಡ್ ಅಲ್ಲಿ ಸಿಕ್ಕಿದ್ರೆ ಉಂಟಲ್ಲ ಅಷ್ಟೇ ಸಿಗ್ತದೆ. ಒಳ್ಳೆ ಟ್ರೇಡ್ ಮಾಡುವವರಿಗೆ ಉಂಟಲ್ಲ, ಶಾರ್ಪ್ ಇದ್ದವರಿಗೆ ಉಂಟಲ್ಲ ಟ್ರೇಡಿಂಗ್ ಅಲ್ಲಿ, ಅವರಿಗೆ ನಿಮಿಷದಲ್ಲಿ 1 lakh ಮಾಡ್ಬೋದು, 50,000 ಮಾಡ್ಬೋದು, ಈ ತರ ಮಾಡ್ಬೋದು. ಸ್ವಲ್ಪ ಅವಸರ ಮಾಡ್ತಾರಲ್ಲ ಅವರು 1 ನಿಮಿಷದಲ್ಲಿ 1 ಲಕ್ಷ ಲಾಸ್ ಕೊಡ್ಬೋದು. ಈಗ 900 ಲಾಟ್ ಅಲ್ಲೆಲ್ಲ ತೆಗಿತಾರಲ್ಲ, ಅವ್ರು ಸ್ವಲ್ಪ ಅವಸರ ಮಾಡಿರುಂಟಲ್ಲ ಅವರಿಗೆ 1 lakhs ಲಾಸ್ ಸಹ ಬರೋದು ಚಾನ್ಸಸ್ ಇರ್ತದೆ. ಅದಕ್ಕೆ ಇಲ್ಲ, ಲಾಸ್ ಜಾಸ್ತಿ ಆಗುವವರು ಜಾಸ್ತಿ ಲಾಟ್ 900 ಲಾಟ್ ಇದ್ರಲ್ಲೆಲ್ಲ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು 1 ಲಾಟ್ 2 ಲಾಟ್ 3 ಲಾಟ್ ಇಷ್ಟರಲ್ಲೇ ಮಾಡಿ. ತುಂಬಾ ಪ್ರಾಕ್ಟೀಸ್ ಆದ್ಮೇಲೆ ಬೇಕಾದ್ರೆ 10 ಲಾಟ್ 15 ಲಾಟ್ ಸೈಜ್ ಅನ್ನು ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಮಾಡ್ತಾ ಹೋಗಿ. ಒಮ್ಮೆಲೆ 900 ಲಾಟ್ ಹೀಗೆ ನನಗೆ 1 ಲಕ್ಷ ಪ್ರಾಫಿಟ್ ಆಗ್ಬೇಕು ಒಮ್ಮೆಲೆ ಒಂದು ಕ್ಯಾಂಡಲ್ ಅಲ್ಲಿ, ಆ ತರ ಥಿಂಕ್ ಮಾಡಿ ಒಮ್ಮೆಲೆ ತೆಗಿಲಿಕ್ಕೆ ಹೋಗ್ಬೇಡಿ, ಆಯ್ತಾ. ಫಸ್ಟಿಗೆ ಸ್ವಲ್ಪ ಸ್ವಲ್ಪನೇ, ಫಸ್ಟಿಗೆ 2 ಲಾಟ್, ಫಸ್ಟಿಗೆ 1 ಲಾಟ್, ಆದ್ಮೇಲೆ 2 ಲಾಟ್. 1 ಲಾಟ್ ಅಲ್ಲಿ ಟ್ರೇಡ್ ಮಾಡಿದ್ರೆ ನಿಮ್ಗೆ ಪ್ರಾಫಿಟ್ ಅಷ್ಟು ಆಗಲ್ಲ, ಆಯ್ತಾ. ನಿಮ್ಗೆ ಟ್ರೇಡ್ ಪ್ರಾಕ್ಟೀಸ್ ಆಗ್ತದೆ ಅಷ್ಟೇ. ಫಸ್ಟಿಗೆ 1 ಲಾಟ್ 2 ಲಾಟ್ 3 ಲಾಟ್, ಈ ತರ ಲಾಟ್ ಸೈಜ್ ಅನ್ನು ನಿಮ್ಮ ಕೆಪಾಸಿಟಿಗೆ ತಕ್ಕ ನೀವು ಇನ್ಕ್ರೀಸ್ ಮಾಡ್ತಾ ಹೋಗಿ, ಆಯ್ತಾ. ಆದ್ಮೇಲೆ ಮಾರುಕಟ್ಟೆ ಇದು ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆ ಎಲ್ಲ ಲೆವೆಲ್ ಗಳನ್ನು ಮಾರ್ಕ್ ಮಾಡಿ ಇಟ್ಕೊಳ್ಬೇಕು. ಅದು ನಾನು ಹೇಳಿದೆಲ್ಲ, ಎಲ್ಲ ಲೆವೆಲ್ಸ್, ಸಪೋರ್ಟ್, ರೆಸಿಸ್ಟೆನ್ಸ್, ಟ್ರೆಂಡ್ ಲೈನ್, ಮುಂಚಿನ ದಿವಸ ನಿನ್ನೆದು ನಾವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇದೆಲ್ಲ ನಾವು ಮಾರ್ಕ್ ಮಾಡಿ ಇಡ್ಬೇಕು, ಆಯ್ತಾ. ಅದು ನಾನು ಹೇಳಿಕೊಡ್ತೇನೆ ಯಾವ ತರ ಮಾರ್ಕ್ ಮಾಡ್ಬೇಕಂತ. ಮಾರ್ಕೆಟ್ ಓಪನ್ ಆದ ನಂತರ 5 minutes ಯಾವುದೇ ಎಂಟ್ರಿಯನ್ನು ಪಡೆಯಬಾರ್ದು, ಆಯ್ತಾ. ಈಗ ಮಾರ್ಕೆಟ್ ಓಪನ್ ಆಯ್ತು ಬೆಳಿಗ್ಗೆ 9:15 ಓಪನ್ ಆಯ್ತು. ನೀವು ಆ ಟೈಮಲ್ಲಿ ರಪ್ಪ ಬಂದು ಲೆವೆಲ್ಸ್ ಏನು ಹಾಕ್ಲಿಲ್ಲ ಅಂತ ತಿಳ್ಕೊಳ್ಳಿ. ಬಂದು 9:15 ಮಾರ್ಕೆಟ್ ಓಪನ್ ಆಯ್ತು, ರಪ್ಪ ಕೂತ್ಕೊಂಡ್ರಿ. ಕೆಲವು ಸಲ ನನಗೆ ಸಹ ಆಗ್ತದೆ ಆ ತರ. ನಾನು ಮನೆಯಲ್ಲಿ ಕಿಚನ್ ಅಲ್ಲಿ ಅಡಿಗೆ ಮಾಡುವಾಗ ನನಗೆ ಟೈಮ್ ಸಿಗಲ್ಲ 8:30 ಬಂದು ಇಲ್ಲಿ ರೆಡಿಯಾಗಿ ಕೂತ್ಕೊಳ್ಳಿಕ್ಕೆ. ಮುಂಚಿನ ದಿವಸ ನನ್ನ ಮಗುಗೆ ಓದಿಸ್ಲಿಕ್ಕೆ ಅದು ಇದು ಎಲ್ಲ ಇರ್ತದೆ, ಕೆಲ್ಸನೂ ಇರ್ತದೆ. ನಾವು ಹೌಸ್ ವೈಫ್ ಅಲ್ಲ, ನಮಗೆ ತುಂಬಾ ಕೆಲ್ಸ ಇರ್ತದೆ. ನನ್ನ ಮಗಳು 7th ಅಲ್ಲಿ ಇದ್ದಾಳೆ ಈಗ, ಅವಳಿಗೆ ಓದ್ಲಿಕ್ಕೆ ತುಂಬಾ ಇದೆ. ಈಗದು ಸಿಲೆಬಸ್ ಗೊತ್ತಲ್ಲ ನಿಮಗೆ, ಡಿಗ್ರಿದು ಸಿಲೆಬಸ್ ಈಗ 7th ಇದೆ. ನಮ್ಮ ಟೈಮ್ ಅಲ್ಲಿ ಅಷ್ಟೆಲ್ಲ ಓದ್ಲಿಕ್ಕೆ ಇರ್ಲಿಲ್ಲ, ನಮಗೆ ಯಾವಾಗ ಫ್ರೀ ಇತ್ತು. ಈಗ ಮಕ್ಳಿಗೆ ಪಾಪ ಡಿಗ್ರಿ ಸಿಲೆಬಸ್ ಅಲ್ಲಿ ಎಲ್ಲ ಕೊಡ್ತಿದ್ದಾರೆ. ಅವರಿಗೆ ಓದ್ಲಿಕ್ಕೆ ತುಂಬಾ ಇದೆ, ಅವರಿಗಿಂತ ಜಾಸ್ತಿ ನಮ್ಗೆ ಇದೆ. ನಾವು ಅವರಿಗೆ ಕಲ್ಸ್ಬೇಕಲ್ವ ಪೇರೆಂಟ್ಸ್ ಅವರಿಗೆ ಟೀಚ್ ಮಾಡ್ಬೇಕಲ್ವಾ. ಹಾಗಾಗಿ ನಾವೀಗ ನಮಗೆ ಆವಾಗ ಕಲಿಯದಿದ್ದದೆಲ್ಲ ನಾವು ಇವಾಗ ಕಲಿತಿದ್ದೇವೆ, ನಮ್ಮ ಮಕ್ಕಳಿಗೆ ಕಲಿಸುವಾಗ ನಾವು ಕಲಿತಿದ್ದೇವೆ. ಈಗದು ಮ್ಯಾಥ್ಸ್ ಎಲ್ಲ ಬೇರೆ ಇದೆ, ಆವಾಗ ಇದ್ದದ್ದು ಮ್ಯಾಥ್ಸ್ ಈಗ ಇಲ್ಲ. ಆವಾಗದು ಮ್ಯಾಥ್ಸ್ ಈಗದ್ ಮ್ಯಾಥ್ಸ್ ನೋಡಿದ್ರೆ ಏನಲ್ಲ ಅಲ್ವಾ. ಈಗ ಎಲ್ಲ ಒಂದೊಂದೇ ಕಲಿತಾ ಇದ್ದೇವೆ. ಹಾಗೆ ನಾನು ಇದು ಬೆಳಿಗ್ಗೆ ಒಂದೊಂದ್ಸಲ ಏನಾಗ್ತದೆ 9:15 ಬರ್ತೇನೆ, ಅವಸರ ಮಾರ್ಕೆಟ್ ಮೇಲೆ ಹೋಯ್ತು ಮಾರ್ಕೆಟ್ ಕೆಳಗೆ ಹೋಯ್ತು ಅಂತ ತೆಗಿತೇನೆ. ಆವಾಗ ನಮ್ಗೆ ಯಾವಾಗ್ಲೂ ಲಾಸ್ ಆಗೋದೇ ಹೊರತು ಪ್ರಾಫಿಟ್ ಆಗಲ್ಲ. ಅದೆಲ್ಲ ನೀವು ಜಾಗ್ರತೆ ಮಾಡ್ಬೇಕಾಯ್ತಾ. ಈಗ ನನಗೆ ಸ್ವಲ್ಪ ಅಂದಾಜಾಗಿದೆ ಮಾರ್ಕೆಟ್ ಹೇಗಿರ್ತದೆ, ಯಾವ ತರ ನಾವು ಇದು ಮಾಡ್ಬೇಕು ಅಂತ.
9:15 ಅದು ಫಸ್ಟಿಗೆ 9:15 ಅದು ಕ್ಯಾಂಡಲ್ ಆಗ್ತದಲ್ಲ ಒಂದು, ಅದರಲ್ಲಿ ಕನ್ಸಲ್ಟೇಷನ್ ಮತ್ತೆ ವಾಲಟಿಲಿಟಿ ಜಾಸ್ತಿ ಇರ್ತದೆ. ವಾಲಟಿಲಿಟಿ ಜಾಸ್ತಿ ಇರುವಾಗ ನೀವು ಆ ಟೈಮಲ್ಲಿ ಟ್ರೇಡ್ ತೆಗೆದಾಗ ನಿಮಗೆ ಕನ್ಫರ್ಮ್ ಇರಲ್ಲ ಅದು ಮಾರ್ಕೆಟ್ ಮೇಲೆ ಹೋಗ್ತದ ಡೌನಿಗೆ ಹೋಗ್ತದ ಯಾವ ಸೈಡಿಗೆ ಹೋಗ್ತದ ಅಂತಾನೆ ಗೊತ್ತಿರಲ್ಲ. ಆವಾಗ ನೀವು ಟ್ರೇಡ್ ತೆಗಿತೀರಿ, ಹೋದ್ರೆ ಹೋಯ್ತು ಸಿಕ್ಕಿದ್ರೆ ಸಿಕ್ಕಿತಂತ. ಒಂದು ವೇಳೆ ಕೆಲವು ಸಲ ಸಿಕ್ಕಿದ್ರೆ ದೊಡ್ಡದು ಸಿಗ್ತದೆ ಅಮೌಂಟ್, ಹೋದ್ರೆ ಮಾತ್ರ ದೊಡ್ಡ ಅಮೌಂಟ್ ಹೋಗ್ತದೆ ಫಸ್ಟ್ ಕ್ಯಾಂಡಲ್ ಅಲ್ಲಿ. ಅದಕ್ಕೆ ನೀವು ಸೇಫ್ ಆಗಿ ಇರ್ಬೇಕಂತಿದ್ರೆ ಫಸ್ಟ್ ಅದು 5 ಮಿನಿಟ್ಸ್ ಕ್ಯಾಂಡಲ್ ಅನ್ನು ರಿಜೆಕ್ಟ್ ಮಾಡಿ ಬಿಡಿ. ಸಿಕ್ಕಿದ್ರೆ ಅದು ಸಿಗುದು ಬೇಡ, ಹೋಗುದು ಬೇಡ. ನೆಕ್ಸ್ಟ್ ಅದು ನೀವು ಕನ್ಫರ್ಮ್ ಆಗ್ತದೆ ನೆಕ್ಸ್ಟ್ ಕ್ಯಾಂಡಲ್ ಎಲ್ಲ. ನೆಕ್ಸ್ಟ್ ಕ್ಯಾಂಡಲ್ ಅಂತ ಹೇಳಿದ್ರೆ ಮಾರ್ಕೆಟ್ ಓಪನ್ ಆಗ್ತದಲ್ಲ, ಆ ಕ್ಯಾಂಡಲ್ ಅದು ಕ್ಲೋಸಿಂಗ್ ಅಂತ ಹೇಳಿದ್ರೆ ಒಂದು ವೇಳೆ ಅಪ್ ಸೈಡ್ ಮಾರ್ಕೆಟ್ ಓಪನ್ ಆದ್ರೆ ಅದ್ರದ್ದು ಮೇಲೆದು ಕ್ಲೋಸಿಂಗ್ ಮೇಲೆ ಇನ್ನೊಂದು ಕ್ಯಾಂಡಲ್ ಮಾಡಿದ್ರೆ ಆವಾಗ ನೀವು ಅಪ್ ಸೈಡ್ ಅದು ಟ್ರೇಡ್ ತೆಗಿಬಹುದು. ಒಂದು ವೇಳೆ ಮಾರ್ಕೆಟ್ ಓಪನ್ ಆಯ್ತಲ್ಲ ಕ್ಯಾಂಡಲ್, ಆ ಕ್ಯಾಂಡಲ್ ಅದು ಡೌನ್ ಸೈಡಿಗೆ ಇನ್ನೊಂದು ಕ್ಯಾಂಡಲ್ ಆದ್ರೆ, ಆವಾಗ ರೆಡ್ ಕ್ಯಾಂಡಲ್ ಆದ್ರೆ ಆವಾಗ ನೀವು ಡೌನ್ ಸೈಡ್ ಅದು ಎಂಟ್ರಿ ತೆಗಿಬಹುದು. ಆವಾಗ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಂತ ಒಂದು ಇದೆ ಕಾನ್ಸೆಪ್ಟ್. ಆ ಗ್ಯಾಪ್ ಡೌನ್ ಅಂತ ಹೇಳಿದ್ರೆ ಡೌನ್ ಸೈಡ್ ಗ್ಯಾಪ್ ಒಂದ್ ವೇಳೆ ಇದ್ರೆ ಅದು ಫಿಲ್ ಮಾಡ್ಲಿಕ್ಕೆ ಆದ್ರೂ ಕೆಳಗೆ ಹೋಗ್ತದೆ. ಅದು ಇದೆ, ಅದನ್ನು ನಾನು ಹೇಳಿಕೊಡ್ತೇನೆ ಆಯ್ತಾ ನೆಕ್ಸ್ಟ್ ಇದ್ರಲ್ಲಿ. ನೀವು ನಂದು ವಿಡಿಯೋಸ್ ಎಲ್ಲ ನೋಡಿ ಅಲ್ಲ, ಅವಾಗ ಎಲ್ಲ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಕೆಲವರು ಒಂದೊಂದು ಮಧ್ಯದಲ್ಲಿ ನೋಡ್ತೀರಿ ಮತ್ತೆ ಅರ್ಥ ಆಗಲ್ಲ ಅಂತ ಹೇಳ್ತೀರಿ ಅಲ್ವಾ. ಫಸ್ಟ್ ಇಂದ ಎಂಡ್ ತನಕ ಸಹ ಪ್ರತಿಯೊಂದು ವಿಡಿಯೋವನ್ನು ನೋಡಿ. ನನ್ನ ಇಷ್ಟು ವಿಡಿಯೋನು ನೋಡಿದವರು ಈಗ ಟ್ರೇಡ್ ಮಾಡ್ಲಿಕ್ಕೆ ಕುತ್ಕೊಳ್ಬಹುದು, ಗೊತ್ತಾಯ್ತಾ. ಟ್ರೇಡ್ ಮಾಡ್ಲಿಕ್ಕೆ ಏಬಲ್ ಇದ್ದೀರಿ ಈಗ ನೀವು, ನಂದು ವಿಡಿಯೋ ಸ್ಟಾರ್ಟಿಂಗ್ ಇಂದ ನೋಡಿದವರು. ಹಾಗಾಗಿ ಆದ್ರೆ ಈಗ ಡೈರೆಕ್ಟ್ ಆಗಿ ಕುತ್ಕೊಳ್ಬೇಡಿ, ನೀವು ಪ್ರಾಕ್ಟೀಸ್ ತುಂಬಾ ಬೇಕು. ಮೋಕ್ ಟ್ರೇಡಿಂಗ್ ಅಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಆದ್ಮೇಲೆ ಕುತ್ಕೊಳ್ಳಿ. ಮತ್ತೆ ಆಪ್ಷನ್ ಚೈನ್ ಸ್ವಲ್ಪ ಕರೆಕ್ಟ್ ಆಗಿ ಕಲೀರಿ ಆಯ್ತಾ. ಅದು ನಾನು ಸರಿಯಾಗಿ ಹೇಳಿಕೊಟ್ಟಿಲ್ಲ, ಅದನ್ನು ಇನ್ನೊಂದು ಇದರಲ್ಲಿ ಹೇಳಿಕೊಡ್ತೇನೆ. ಅದು ತುಂಬಾ ಇದೆ ಆಪ್ಷನ್ ಚೈನ್. ಆದ್ಮೇಲೆ ನೆಕ್ಸ್ಟ್ ಆದ್ಮೇಲೆ ನೀವು ಮಾರ್ಕೆಟ್ ಅನ್ನು ಉಂಟಲ್ಲ, ಮಾರ್ಕೆಟ್ ಕುತ್ಕೊಳ್ತೀರಲ್ಲ, ಮಾರ್ಕೆಟ್ ಅಲ್ಲಿ ಬೆಳಿಗ್ಗೆ ಲ್ಯಾಪ್ಟಾಪ್ ಮುಂದೆ ಕುತ್ಕೊಳ್ತೀರಲ್ಲ, ನೀವು ಪ್ರತಿಯೊಂದನ್ನು ನೀವು ಇದು ಮಾಡ್ಬೇಕು. ಸ್ಟಾರ್ಟ್ ಫ್ರಮ್ ಮಂತ್ಲಿ ಟೈಮ್ ಫ್ರೇಮ್, ವೀಕ್ಲಿ, ಡೈಲಿ, ಆದ್ಮೇಲೆ 1 hour, 5 minutes, 15 minutes, 1 minute, ಈ ಎಲ್ಲಾ ಟೈಮ್ ಫ್ರೇಮ್ ಅಂತ ಇದೆ. ಟೈಮ್ ಫ್ರೇಮ್ ಅಂತ ಹೇಳಿದ್ರೆ ನಾನು ಇಲ್ಲಿ ತೋರಿಸ್ತೇನೆ, 1 minute. ನೋಡಿ ಇಲ್ಲಿ ಟೈಮ್ ಫ್ರೇಮ್ ಇದೆ ನೋಡಿ. ಇದು ಎಲ್ಲ ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮೊದಲು ಇದೆಲ್ಲ ನೋಡ್ಬೇಕು. 3 minutes ಅಲ್ಲಿ ಮಾರ್ಕೆಟ್ ಹೇಗಿದೆ, ಲೆವೆಲ್ ಎಲ್ಲ ಮಾರ್ಕ್ ಮಾಡಿ ಇಟ್ಕೊಳ್ಬೇಕು. 5 minutes ಅಲ್ಲಿ ಹೇಗಿದೆ, ಈ ತರ. ಆದ್ಮೇಲೆ ಈಗ ನೋಡಿ ಮಾರ್ಕೆಟ್ ಫುಲ್ ಸೈಡ್ ವೇಸ್ ಇದೆ, ಏನು ಇದಿಲ್ಲ ನೋಡಿ, ಫುಲ್ ಸೈಡ್ ವೇಸ್. ಇದು ಬೆಳಿಗ್ಗೆ ಓಪನ್ ಆಗಿದೆ ಮಾರ್ಕೆಟ್, ಇಲ್ಲಿ ಓಪನ್ ಆಗಿದೆ ಒಂದೇ ಲೆವೆಲ್ ಅಲ್ಲಿ ಇದೆ. ಯಾವ ಲೆವೆಲ್ ಅಲ್ಲಿ ಇದೆ ನೋಡಿ, 25,333 ಇಂದ 22,332 ಲೆವೆಲ್ ಅಲ್ಲಿ ಇದೆ. ಅದೇ ಲೆವೆಲ್ ಅಲ್ಲಿ ಮೂವ್ ಆಗ್ತಿದೆ, ಅದಕ್ಕಿಂತ ಮೇಲೇನು ಹೋಗ್ತಿಲ್ಲ ಕೆಳಗೇನು ಹೋಗ್ತಿಲ್ಲ, ಆ ತರ ಇದೆ ಆಯ್ತಾ. 5 minutes ಟೈಮ್ ಫ್ರೇಮ್ ಇದು ಮಾರ್ಕ್ ಮಾಡಿ ಇಟ್ಕೊಳ್ಬೇಕು. 5 minutes ಅಲ್ಲಿ ಇಷ್ಟು ಇದ್ರದ್ದು ಲೆವೆಲ್ ಮಾರ್ಕ್ ಮಾಡಿ ಇಟ್ಕೊಳ್ಬೇಕು. ಆದ್ಮೇಲೆ 15 minutes ಅಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ಬೇಕು. ಆದ್ಮೇಲೆ 15 minutes, 1 hour, ಆದ್ಮೇಲೆ 1 day ಅಲ್ಲಿ ಹೇಗಿದೆ, 1 day ಅಲ್ಲಿ ಹೇಗಿದೆ ಮಾರ್ಕೆಟ್, 1 month ಅಲ್ಲಿ, 3 month ಅಲ್ಲಿ ಹೇಗಿದೆ, 6 month ಎಲ್ಲ ಬೇಕಂತಿಲ್ಲ. ಇಂಟರ್ ಡೇ ಆಟ ಮಾಡುವವರಿಗೆ 6 month ಎಲ್ಲ ಬೇಕಂತಿಲ್ಲ. ಹೋಲ್ಡಿಂಗ್ ಅಲ್ಲಿ ಸ್ಟಾಕ್ ತೆಗಿತಾರಲ್ಲ ಅವರಿಗೆಲ್ಲ 6 month ಅದು ಮಾರ್ಕೆಟ್ ಅನ್ನು ಅನಲೈಸ್ ಮಾಡಿ ಸ್ಟಾಕ್ ತೆಗಿಬೇಕಾಗ್ತದೆ. ಹೋಲ್ಡಿಂಗ್ ಅಲ್ಲಿ ಸ್ಟಾಕ್ ಇಡ್ಲಿಕ್ಕೆ ತೆಗಿತಾರಲ್ಲ, ಈಗ HDFC, ಸ್ಟೇಟ್ ಬ್ಯಾಂಕ್, ಇದೆಲ್ಲ ಲೈಫ್ ಟೈಮಿಗೆ ಹೀಗೆ ಸ್ಟಾಕ್ ತೆಗ್ದು ಇಡ್ತಾರಲ್ಲ, ಆ ತರದೆಲ್ಲ ನೀವು 6 month, 3 month ಅದೆಲ್ಲ ಚಾರ್ಟ್ ಸ್ಟಡಿ ಮಾಡಿ ಮಾರ್ಕೆಟ್ ಅಪ್ ಇದೆ ಡೌನ್ ಇದೆ ಅಂತ ನೋಡಿ ಇದು ಮಾಡ್ಬೇಕು. ಇಂಟರ್ ಡೇಗೆ ನೀವು 1 day, 1 week, 1 month ಇದು ನೋಡಿದ್ರೆ ಸಾಕಾಗ್ತದೆ ಆಯ್ತಾ. ಲೆವೆಲ್ಸ್ ಮಾರ್ಕ್ ಮಾಡ್ಲಿಕ್ಕೆ 1 month ತನಕ ನೀವು ಲೆವೆಲ್ಸ್ ಮಾರ್ಕ್ ಮಾಡಿ ಇಡಬಹುದು. ಈಗ ಇದರಲ್ಲಿ ಇದು ಟ್ರೆಂಡ್ ಲೈನ್ ಎಲ್ಲ ಎಳೆಯುವಾಗ ನೀವು 15 minutes ಅಲ್ಲಿ ಟ್ರೆಂಡ್ ಲೈನ್ ಎಳೀರಿ ಆಯ್ತಾ.
ಇಲ್ಲಿ ಎಲ್ಲ ನಿನ್ನೆ ಮಾಡಿದ ಡ್ರಾಯಿಂಗ್ ಎಲ್ಲ ಇದೆ ನೋಡಿ, ನಾನು ಕ್ಲಿಯರ್ ಮಾಡ್ಲಿಲ್ಲ. ನಾನೀಗ ಕ್ಲಾಸ್ ಇದು ಮಾಡುವಾಗಲೇ, ಟೀಚ್ ಮಾಡುವಾಗಲೇ ನಾನು ಇದನ್ನೆಲ್ಲ ಕ್ಲಿಯರ್ ಮಾಡ್ಬೇಕು. ಇಲ್ಲಿ ಇನ್ನೇ ಹೇಳಿಕೊಟ್ಟೆ, ಟ್ರೆಂಡ್ ಲೈನ್ ನಿನ್ನೆ ಹೇಳಿಕೊಟ್ಟಿದ್ದೇನೆ ನಾನು. ಸ್ವಲ್ಪ ಮೇಲೆ ಮೇಲೆ ಹೇಳಿಕೊಡ್ತೇನೆ. ಓಕೆ, ಅದೆಲ್ಲ ತುಂಬಾ ಇದೆ. ಇದು ನೋಡಿ, ಗ್ಯಾಪ್ ಅಪ್ ಗ್ಯಾಪ್ ಡೌನ್, ಇದು ಒಂದು ದಿವಸ ಹೇಳಿಕೊಡ್ತೇನೆ. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಂತ ಹೇಳಿದ್ರೆ ಏನಂತ, ಆಯ್ತಾ? ಇಲ್ಲಿ ಇದು ಯಾವಾಗದು, ಇಲ್ಲಿ ಇಟ್ಟು ನೋಡಿ ಕರ್ಸರ್, ಮೌಸ್ ಪಾಯಿಂಟರ್ ಇಲ್ಲಿ ಇಟ್ಟು ನೋಡಿ, ಇದು ಹೇಳ್ತದೆ ಯಾವಾಗದಂತ ನೋಡಿ. ಇಲ್ಲಿ ನೋಡಿ, ಹೀಗೆ ಇಟ್ಟಾಗ ಇದು 3 ಸೆಪ್ಟೆಂಬರ್ 24 ಅದು ಅಲ್ವಾ? ಟೈಮಿಂಗ್ಸ್ ಎಷ್ಟಾಯ್ತು? ಇದು ಇವತ್ತಿನದು ಟೈಮಿಂಗ್ಸ್. ಈಗ ಅಲ್ಲಿ ಎಷ್ಟು 2 ಆಯ್ತಾ? ಆದ್ಮೇಲೆ ಇಲ್ಲಿ 2:30 ಆಯ್ತಲ್ಲ. ಇಲ್ಲಿ ಈಗ ಇದು ಟ್ರೆಂಡ್ ಲೈನ್ ಎಳೆಯುವುದು, ಇದೆಲ್ಲ ನೀವು ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮೊದಲೇ ನೀವು ಇದು ಮಾಡಿ ಇಡ್ಬೇಕು. ಇದು ಪ್ರೀವಿಯಸ್ ಡೇದು, ಇದು ನಿನ್ನೆದು ಹೀಗೆ ಟ್ರೆಂಡ್ ಲೈನ್ ಎಲ್ಲ ಎಳೆದು ಇಟ್ಕೊಳ್ಬೇಕು. ಒಂದ್ ವೇಳೆ ಮಾರ್ಕೆಟ್ ಇದ್ರ ಮೇಲೆ ಓಪನ್ ಆದ್ರೆ, ಇವತ್ತು ಕೆಳಗೆ ಓಪನ್ ಆಗಿದೆ, ಇದ್ರ ಮೇಲೆ ಓಪನ್ ಆದ್ರೆ ಅದು ಟ್ರೆಂಡ್ ಲೈನ್ ಬರುವಾಗ ಇಲ್ಲಿ ಟಚ್ ಮಾಡುವಾಗ ಇಲ್ಲಿ ದೊಡ್ಡದೊಂದು ಕ್ಯಾಂಡಲ್ ಸಿಗುವ ನಿಮ್ಗೆ ಚಾನ್ಸಸ್ ಇರ್ತದೆ. ಇಲ್ಲಂತಿದ್ರೆ ಇದು ಟ್ರೆಂಡ್ ಲೈನ್ ಟಚ್ ಮಾಡಿ ಸಪೋರ್ಟ್ ತಗೊಳ್ಳೋದು ಇದು ಇರ್ತದೆ. ಅದು ನಾನು ನಿನ್ನೆ ಕ್ಲಾಸ್ ಅಲ್ಲೆಲ್ಲ ಹೇಳಿದ್ದೇನೆ, ಆಯ್ತಾ? ಆದ್ಮೇಲೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಮಾರ್ಕ್ ಮಾಡಿ ಇಡ್ಬೇಕು. ಮುಂಚಿನ ದಿವಸದು ಡೇ 1 ಅದು, ಡೇ 2 ಅದು, ಹೀಗೆ ಪ್ರೀವಿಯಸ್ ಡೇ ಇದು ಎಲ್ಲ 1 ಮಂತ್ ಅಲ್ಲಿ ಹೇಗಿತ್ತು, ಇದು ಸಪೋರ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಲೆವೆಲ್ ಹೀಗೆ ಮಾರ್ಕ್ ಮಾಡಿ ಇಡ್ಬೇಕು. ಇದು ಸಪೋರ್ಟ್ ಆಯ್ತು, ಇದು ರೆಸಿಸ್ಟೆನ್ಸ್ ಆಯ್ತು. ಇದು ನಂದು ಅಂದ್ರೆ ಆಪ್ ಎಲ್ಲ ಹಾಕಿರ್ತೇನಲ್ಲ, ಹಾಗಾಗಿ ಲ್ಯಾಪ್ಟಾಪ್ ಸ್ಲೋ ಆಗಿ ವರ್ಕ್ ಆಗ್ತದೆ. ಟೀಚ್ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಈ ತರ ನಮ್ದು ಟೂಲ್ಸ್ ಎಲ್ಲ ನನ್ನ ಮಾತು ಕೇಳಲ್ಲ, ಅದ್ರದ್ದೇ ಇದ್ರಲ್ಲಿ ಮಾಡ್ತಾ ಹೋಗ್ತದೆ. ಇಲ್ಲಿ ನೋಡಿ, ಇಲ್ಲಿ ಟ್ರೀ ಟಚ್ ಆದ್ಮೇಲೆ ಮಾರ್ಕೆಟ್ ಒಂದು ಇದು ಬರ್ತದ ಅಂತ ಹೇಳ್ಬೋದು. ಇಲ್ಲಿ ಟ್ರೀ ಟಚ್ ಆಗ್ಲಿಲ್ಲ, ಮಾರ್ಕೆಟ್ ಡೌನ್ ಗೆ ಓಪನ್ ಆಗಿದೆ. ಡೌನ್ ಗೆ ಓಪನ್ ಆಗುದು ಹೇಗೆ ಗೊತ್ತಾ? ಮುಂಚಿನ ದಿವಸ ಏನಾದ್ರು 315 ಗೆ ಮಾರ್ಕೆಟ್ ಕ್ಲೋಸ್ ಆಗ್ತದೆ. 315 ಕ್ಲೋಸ್ ಆದ್ಮೇಲೆ ಕೆಲವರೆಲ್ಲ ಪೊಸಿಷನ್ ಅನ್ನು ಕ್ಲೋಸ್ ಮಾಡಿರಲ್ಲ. 315 ಗೆ ನಿಮ್ದು ಪೊಸಿಷನ್ ಎಲ್ಲ ಕ್ಲೋಸ್ ಮಾಡಿ ಇಡಿ, ಆಯ್ತಾ? ಕ್ಲೋಸ್ ಮಾಡದಿದ್ರೆ ನಿಮ್ಗೆ ದೊಡ್ಡ ಲಾಸ್ ಸಹ ಆಗ್ಬಹುದು, ದೊಡ್ಡ ಪ್ರಾಫಿಟ್ ಸಹ ಆಗ್ಬಹುದು. ಒಂದ್ ವೇಳೆ ಮಾರ್ಕೆಟ್ ನೀವು ಮೇಲೆ ಹೋಗ್ತದಂತ ತೆಗ್ದಿಟ್ಟಿದ್ರೆ, ನಿಮಗೆ ಗೊತ್ತಿಲ್ಲದೆ ನೀವು ಕ್ಲೋಸ್ ಮಾಡ್ಲಿಕ್ಕೆ ಗೊತ್ತಿಲ್ಲದಿದ್ರೆ, ಒಂದ್ ವೇಳೆ ನೆಕ್ಸ್ಟ್ ಡೇ ಮಾರ್ಕೆಟ್ ಡೌನ್ ಗೆ ಓಪನ್ ಆದ್ರೆ ನಿಮ್ಗೆ ನೋಡಿ ಇಷ್ಟು ದೊಡ್ಡ ಲಾಸ್ ನಿಮ್ಗೆ ಸಿಗ್ತದೆ. ಜಾಗ್ರತೆ ಬೇಕು. ನೀವು 315 ಗೆ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡದಿದ್ರೆ ನಿಮ್ದು ಅಲ್ಲಿ ಬ್ರೋಕರ್ಸ್ ಅವರು ಕ್ಲೋಸ್ ಮಾಡ್ತಾರೆ ಪೊಸಿಷನ್ ಅನ್ನು. 315 ಮೇಲೆ ಬ್ರೋಕರ್ ಅವರಲ್ಲಿ ಕ್ಲೋಸ್ ಮಾಡ್ತಾರೆ, ಮತ್ತೆ ನಿಮ್ಗೆ ಫೈನ್ಸ್ ಸಹ ಆಗ್ತಾರೆ, ಸ್ವಲ್ಪ ಚಾರ್ಜ್ ಸಹ ಎಕ್ಸ್ಟ್ರಾ ಚಾರ್ಜ್ ಆಗ್ತಾರೆ, ಆಯ್ತಾ? ಅದಕ್ಕೆ 315 ಗೆ ಕ್ಲೋಸ್ ಮಾಡಿ. ಬೇರೆ ಎಲ್ಲ ಟ್ರೇಡ್ ಇದೆ, BTST ಅದೆಲ್ಲ ಟ್ರೇಡ್ ಇದೆ, ಅದೆಲ್ಲ ನೀವು 315 ಮೇಲೆ ಮಾಡಬಹುದು. ಅದಕ್ಕೆಲ್ಲ ಕ್ಲಾಸ್ ತಗೊಳ್ಬೇಕು. BTST ಅದು ಇಂಟರ್ ಡೇ ಟ್ರೇಡ್ ಬಿಟ್ಟು ಬೇರೆ ಟ್ರೇಡ್ ಮಾಡುದಾದ್ರೆ ಅದಕ್ಕೆಲ್ಲ ನೀವು ಕ್ಲಾಸ್ ತಗೊಳ್ಬೇಕು. ಇನ್ನು ಈಗ ಫಸ್ಟ್ ಗೆ ಇಂಟರ್ ಡೇ ಟ್ರೇಡ್ ಕಲೀರಿ, ಮತ್ತೆ ಅದೇ ಒನ್ ಬೈ ಒನ್ ಹೀಗೆ ಕಲಿತಾ ಹೋಗಿ, ಆಯ್ತಾ? ಇದು ಸಪೋರ್ಟ್ ಆಯ್ತು, ಇದು ರೆಸಿಸ್ಟೆನ್ಸ್ ಆಯ್ತು, ಆಯ್ತಾ? ಇದು ನಿನ್ನೆದು ಇದು ಚಾರ್ಟ್, ನಿನ್ನೆದು, ಆಯ್ತಾ? 15 ಮಿನಿಟ್ಸ್ ಅದು. ಇದು ಮೊನ್ನೆದು ಇದು ರೆಸಿಸ್ಟೆನ್ಸ್ ಆಗಿತ್ತು, ಆಯ್ತಾ? ಮೊನ್ನೆದು ಇದು ರೆಸಿಸ್ಟೆನ್ಸ್ ಆಗಿತ್ತು. ಮೊನ್ನೆದು ಸಪೋರ್ಟ್ ಎಲ್ಲಿದೆ? ಸಪೋರ್ಟ್ ಇಲ್ಲಿದೆ. ಇದು ಸಪೋರ್ಟ್, ಇದು ರೆಸಿಸ್ಟೆನ್ಸ್ ಆಗಿತ್ತು. ಆದ್ರೆ ಬೈಯರ್ಸ್ ಏನ್ ಮಾಡಿದ್ರು, ಇದನ್ನು ಬ್ರೇಕ್ ಮಾಡಿ ಮೊನ್ನೆದು ಚಾರ್ಟ್ ಅದು ಸಪೋರ್ಟ್ ಅನ್ನು ಬ್ರೇಕ್ ಮಾಡಿ ಮೇಲೆ ಹೋಗಿದ್ದಾರೆ. ಅಲ್ವಾ? ಮೊನ್ನೆದು ಚಾರ್ಟ್ ಅದು ಸಪೋರ್ಟ್ ಅನ್ನು ಬ್ರೇಕ್ ಮಾಡಿ ಮೇಲೆ ಹೋಗಿದ್ದಾರೆ. ಹಾಗಾಗಿ ಏನಾಗ್ತದೆ, ಇದು
ಸಪೋರ್ಟ್ ರೆಸಿಸ್ಟೆನ್ಸ್ ಇದ್ದದ್ದು ಸಪೋರ್ಟ್ ಆಗಿ ಕನ್ವರ್ಟ್ ಆಗ್ತದೆ, ಮೇಲೆದು ಇದು ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗ್ತದೆ ಅಲ್ವಾ. ಇದು 30ದು ಫ್ರೈಡೆ 30ದು ಆಯ್ತಾ. ಇದು 2 ಅದು ಮಂಡೇದು, ಇದು ಮೇಲಿದು ಮಂಡೇದು. ಫ್ರೈಡೇದು ನೋಡಿ ಇಷ್ಟೇ ಕನ್ಸಲ್ಟೇಷನ್ ಆಗಿ ಇಷ್ಟೇ ಆಗಿದ್ದು ಕ್ಯಾಂಡಲ್ಸ್ 15 ಮಿನಿಟ್ಸ್ ಅಲ್ಲಿ. ಇದೀಗ ಮಂಡೇದು ಇಷ್ಟು ಕ್ಯಾಂಡಲ್ ಆಗಿದೆ ನೋಡಿ. ಇಲ್ಲಿ ತುಂಬಾ ಕನ್ಸಲ್ಟೇಷನ್ ಆಗಿದೆ ಅಂತ ಅರ್ಥ ಅಲ್ಲ. ಫ್ರೈಡೇಲಿ ಏನು ಮಾರ್ಕೆಟ್ ಏನು ಚೆನ್ನಾಗಿರ್ಲಿಲ್ಲ. ಓಕೆ, ನೆಕ್ಸ್ಟ್ ಇದ್ರಲ್ಲಿ ನಮ್ಗೆ ಸ್ಕ್ಯಾಲ್ಪಿಂಗ್ ಎಲ್ಲ ಇಲ್ಲಿ ದೊಡ್ಡ ಕ್ಯಾಂಡಲ್ ಆಗ್ತದಲ್ಲ, ಅವಾಗೆಲ್ಲ ಸ್ಕ್ಯಾಲ್ಪಿಂಗ್ ಮಾಡ್ಬೋದು. ಲೆವೆಲ್ಸ್ ಎಲ್ಲ ಇದು 15 ಮಿನಿಟ್ಸ್ ಅದು. ನೀವು ಟ್ರೇಡ್ ಮಾಡುವಾಗ 5 ಮಿನಿಟ್ಸ್ ಅಲ್ಲಿ ಇಟ್ಕೊಳ್ಳಿ, ಆವಾಗ ನಿಮ್ಗೆ ನಿಮ್ಗೆ ಎಂಟ್ರಿ ಪಾಯಿಂಟ್ ಜಾಸ್ತಿ ಸಿಗ್ತದೆ. ಹೀಗೆ ನೀವು ದೊಡ್ಡ ಟೈಮ್ ಫ್ರೇಮ್ ಅಲ್ಲಿ ಇಟ್ಕೊಂಡ್ರೆ 15 ಮಿನಿಟ್ಸ್ 1 ಅವರ್ ಈ ತರ ಟೈಮ್ ಫ್ರೇಮ್ ಅಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಎಂಟ್ರಿ ಜಾಸ್ತಿ ಸಿಗಲ್ಲ. 15 ಮಿನಿಟ್ಸ್ ಅಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಒಂದು 4 ಕ್ಯಾಂಡಲ್ ನೀವು ಆಗುವವರೆಗೆ ನೀವು ಇರ್ತೇನೆ ಅಂತ ಇರುವುದಾದ್ರೆ 15 ಮಿನಿಟ್ಸ್ ಅಲ್ಲಿ ಇಟ್ಕೊಳ್ಬೇಕು. 5 ಮಿನಿಟ್ಸ್ ಅಲ್ಲಿ ಹಾಗೆ 5 ಮಿನಿಟ್ಸ್ ಕ್ಲೋಸ್ ಆಗುವ ತನಕ ನಾನು ಟ್ರೇಡ್ ಮಾಡ್ತೇನೆ ಅಂತ ಹೇಳಿದ್ರೆ 5 ಮಿನಿಟ್ಸ್ ಅಲ್ಲಿ ಇಟ್ಕೊಳ್ಬೇಕು. ಇಲ್ಲ ನಿಮಗೆ ಕ್ವಿಕ್ಲಿ ಎಂಟ್ರಿ ಆಗ್ಬೇಕು, ಕ್ವಿಕ್ಲಿ ಎಕ್ಸಿಟ್ ಆಗ್ಬೇಕಂತಿದ್ರೆ ನೀವು 1 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲೂ ಮಾಡಬಹುದು ಆಯ್ತಾ. ಇಲ್ಲಿ ಇದು ಎಷ್ಟು ಟೈಮ್ ಫ್ರೇಮ್ ಅಲ್ಲಿ ಇದೆ, ಈಗ ನಾನು 15 ಮಿನಿಟ್ಸ್. ನೀವು ಟ್ರೆಂಡ್ ಲೈನ್ ಸಪೋರ್ಟ್ ರೆಸಿಸ್ಟೆನ್ಸ್ ಏರಿಯಾ ಇಟ್ಕೊಳ್ಳಿಕ್ಕೆ ನೀವು 15 ಮಿನಿಟ್ಸ್ ಅಲ್ಲೇ ಇಟ್ಕೊಳ್ಳಿ. ಆದ್ಮೇಲೆ ಇದು 1 ಡೇದು ಟೈಮ್ ಫ್ರೇಮ್ ಅನ್ನು ಇಟ್ಕೊಳ್ಳಿ. 1 ಡೇ ಟೈಮ್ ಫ್ರೇಮ್ ಹೇಗೆ ಇಟ್ಕೊಳ್ಳೋದು, ಇಲ್ಲಿ 1 ಡೇ ಅದ್ರಲ್ಲಿ ನಿಮ್ಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಹೇಳ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಇದು 1 ಅವರ್ 1 ಡೇ ಇಲ್ಲಿದೆ ನೋಡಿ. 1 ಡೇ ಅಲ್ಲಿ ಈ ತರ ಬಂದಿದೆ ನೋಡಿ ಕ್ಯಾಂಡಲ್ಸ್. ಸ್ವಲ್ಪ 3 ಕ್ಯಾಂಡಲ್ 4 ಕ್ಯಾಂಡಲ್ ಹೀಗೆ ತೋರಿಸ್ತದೆ. ಇದು ನಿನ್ನೆದು ಕ್ಯಾಂಡಲ್, ಇದು ಇವತ್ತಿನದು. ಇವತ್ತು 3 ಕ್ಯಾಂಡಲ್ ಆಗಿದ್ದು, ಅದು ರೆಡ್ ತೋರಿಸ್ತಿದೆ ನೋಡಿ ಇಲ್ಲಿ 1 ಡೇದು ಕ್ಯಾಂಡಲ್. ಅಲ್ಲಿ ನಮಗೆ ಗ್ರೀನ್ ರೆಡ್ ತೋರಿಸ್ತಿತ್ತಲ್ಲ, ಇಲ್ಲಿ ಖಾಲಿ ರೆಡ್ ತೋರಿಸ್ತಾ ಇದೆ ನೋಡಿ. ನಿನ್ನೆ ಫುಲ್ ಬುಲ್ಲಿಶ್ ಆಕ್ಟಿವ್ ಇದ್ರು ನೋಡಿ, ಫುಲ್ ಗ್ರೀನ್ ಆಗಿದೆ. ಆದ್ರೆ ನಿನ್ನೆದು ನಾವು ಮಾರ್ಕೆಟ್ ಅಲ್ಲಿ 5 ಮಿನಿಟ್ಸ್ ಅಲ್ಲಿ ನೋಡುವ ಫುಲ್ ಗ್ರೀನ್ ರೆಡ್ ಆಗಿದೆ ಅಲ್ವಾ. ಆದ್ಮೇಲೆ ಇಲ್ಲಿ ಇದು ಅದಕ್ಕಿಂತ ಮೊನ್ನೆದು, ಇದರಲ್ಲಿ ತುಂಬಾ ಸಪೋರ್ಟ್ ಇದು ನಾನು ಹಾಕಿದ್ದಲ್ಲ, ಅದು ತನ್ನಷ್ಟಕ್ಕೆ ಬಿದ್ದಿದ್ದು. ತುಂಬಾ ಲೈನ್ಸ್ ಇದೆ, ಇದೆಲ್ಲ ರಿಮೂವ್ ಮಾಡ್ಬೇಕು. ನಾನು ರಿಮೂವ್ ಮಾಡ್ತಾ ಕುತ್ಕೊಂಡ್ರೆ ಆಗಲ್ಲ. ಈಗ ಇದೆಲ್ಲ ತನ್ನಷ್ಟಕ್ಕೆ ಬಿದ್ದಿದ್ದು ಆಯ್ತಾ. ಇದು ನಾನು ಹಾಕಿದಲ್ಲ, ಅದು ನಾವು ಟ್ರೆಂಡ್ ಲೈನ್ ಎಲ್ಲ ಯೂಸ್ ಮಾಡ್ತೇವಲ್ಲ, ಆವಾಗ ನಾವು ಅದು ಪುನಃ ಸೆಲೆಕ್ಟ್ ಆಪ್ಷನ್ ಅನ್ನು ಕ್ಲಿಕ್ ಮಾಡದಿದ್ರೆ ತನ್ನಷ್ಟಕ್ಕೆ ಬೀಳ್ತಾ ಹೋಗ್ತದೆ. ನೀವು ಸಪೋರ್ಟ್ ರೆಸಿಸ್ಟೆನ್ಸ್ ಇದ್ರಲ್ಲಿ ಸಹ ಮಾಡ್ಬೋದು. ನಾನು ಹೇಳಿದೆ ಅಲ್ಲ ನಿನ್ನೆ ಕ್ಲಾಸ್ ನೋಡೋದವ್ರು ನೋಡಿ, ಇದ್ರಲ್ಲಿ ಸಹ ಮಾಡ್ಬೋದು. ಇದರಲ್ಲಿ ಪಿ ಅಂತ ಕೊಟ್ರೆ ಪಿವೋಟ್ ಪಾಯಿಂಟ್ ಸ್ಟ್ಯಾಂಡರ್ಡ್ಸ್ ಅಂತ ಬರ್ತದೆ. ಅದರಲ್ಲಿ ಫುಲ್ ಮಾರ್ಕ್ ಮಾಡಿ ಆಗ್ತದೆ. ನಿನ್ನೆದು ಸಪೋರ್ಟ್ ಮೊನ್ನೆದು ಸಪೋರ್ಟ್. ನಮಗೆ ಬೆಳಿಗ್ಗೆ ಅಷ್ಟು ಟೈಮ್ ಇರಲ್ಲ ಅಲ್ಲ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಮಾರ್ಕ್ ಮಾಡಕ್ಕೆ. ಆಗ ಪಿವೋಟ್ ಪಾಯಿಂಟ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಸಹ ನೀವು ಮಾರ್ಕ್ ಮಾಡ್ಬೋದು. ನೀವೇ ಮಾರ್ಕ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ ಮಾರ್ಕೆಟ್ ಯಾವ ತರ ಇತ್ತು ಹೇಗಿತ್ತು ಅಂತ ಅಲ್ವಾ. ನಾವು ಇದು ಇಂಡಿಕೇಟರ್ ಅನ್ನು ಡಿಪೆಂಡ್ ಆಗೋದಕ್ಕಿಂತ ನಾವೇ ಮಾಡುದು ಮುಖ್ಯ ಅಲ್ವಾ. ಇದರಲ್ಲಿ ನೋಡಿ ಇಲ್ಲಿ ತೋರಿಸ್ತದೆ ಪ್ರೀವಿಯಸ್ ಅದು ಸಪೋರ್ಟ್. ಪ್ರೀವಿಯಸ್ ಸಪೋರ್ಟ್ 1 ಇಲ್ಲಿದೆ ನೋಡಿ. ಸಪೋರ್ಟ್ 1 ಇಲ್ಲಿದೆ, ಸಪೋರ್ಟ್ 2 ಇಲ್ಲಿದೆ. ಹೀಗೆ ಇದರಲ್ಲಿ ತುಂಬಾ ಇದೆ ಆಯ್ತಾ. ಇದು 1 ಡೇದು ಇದು ಲೆವೆಲ್ಸ್. ನೀವೇ ಹಾಕುದಾದ್ರೆ ಇಲ್ಲಿ ಬರ್ತದೆ ಅಲ್ವಾ ಸಪೋರ್ಟ್. ಇದು ತುಂಬಾ ಇದೆ ಮಾರ್ರೆ. ಇದು ಡಿಲೀಟ್ ಮಾಡ್ತಾ ಕುತ್ಕೊಂಡ್ರೆ ಈಗ ನಿಮ್ದು ಕ್ಲಾಸ್ ಮಾಡ್ಲಿಕ್ಕೆ ಆಗಲ್ಲ ನನಗೆ. ನಿಮ್ಗೆ ತೋರಿಸ್ಬೇಕಾದ್ರೆ ಇದು ಡಿಲೀಟ್ ಮಾಡ್ಲೇಬೇಕು. ಇದು 1 ಡೇದಲ್ವಾ, ಯಾಕಂತ ಹೇಳಿದ್ರೆ 1 ಡೇಗೆ ನಾವು ಅಲ್ಲಿ 15 ಮಿನಿಟ್ಸ್ ಅಲ್ಲಿ ಹಾಕಿದ್ದು ಲೈನ್ಸ್ ಉಂಟಲ್ಲ, 1 ಡೇಗೆ ಬರುವಾಗ ಅದು ತುಂಬಾ ಹತ್ತಿರ ಬರ್ತದೆ. 15 ಮಿನಿಟ್ಸ್ ಗೆ ಹೋಗುವಾಗ ತುಂಬಾ ಸ್ಟ್ರೆಚ್ ಆಗ್ತದೆ. ಇದು ಒಂದು ರಬ್ಬರ್ ಬ್ಯಾಂಡ್ ಅನ್ನು ನೀವು ಹೀಗೆ ಸ್ಟ್ರೆಚ್ ಮಾಡಿದ್ರೆ ತುಂಬಾ ದೊಡ್ಡದು ಕಾಣ್ತದೆ. 15 ಮಿನಿಟ್ಸ್ ಅಲ್ಲಿ ಇದು ದೂರ ಕಾಣ್ತದೆ. 1 ಡೇ ಅಲ್ಲಿ ತುಂಬಾ ಹತ್ತಿರ ಕಾಣ್ತದೆ. ಹಾಗಾಗಿ ನಿಮ್ಗೆ ತುಂಬಾ ಲೈನ್ಸ್ ಇದ್ದಾಗೆ ಕಾಣ್ತದೆ ಆಯ್ತಾ. 1 ಡೇ ಅಲ್ಲಿ ಸಹ ನೀವು ದೊಡ್ಡ ಹೀಗೆ ಲೈನ್ಸ್ ಹಾಕಿ ಇಡ್ಬೋದು ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ. ನಾನೀಗ 15 ಮಿನಿಟ್ಸ್ ಅಲ್ಲೇ ಹಾಕಿ ತೋರಿಸ್ತೇನೆ. ನೀವು ಒಂದ್ಸಲ 1 ಡೇಗೆ ಹೀಗೆ ಹೋಗಿ ಬಂದಾಗ ನಿಮ್ದು ಚಾರ್ಟ್ ಎಲ್ಲ ಸಣ್ಣದಾಗಿ ಕಾಣ್ತದೆ ಅಲ್ವಾ. ಆವಾಗ ಏನ್ ಮಾಡ್ಬೇಕು ಗೊತ್ತಾ, ಆವಾಗ
ಆವಾಗ ನೀವು ಇಲ್ಲಿ ಪ್ಲಸ್ ಅಂತ ಇದೆ ನೋಡಿ, ಇದರಲ್ಲಿ ಪ್ಲಸ್ ಆಪ್ಷನ್, ಇದನ್ನು ಕ್ಲಿಕ್ ಮಾಡಿ, ದೊಡ್ಡದಾಗ್ತದೆ ಚಾರ್ಟ್. ಮತ್ತೆ ಇಲ್ಲಿ ಡ್ರ್ಯಾಗ್ ಮಾಡಿ, ಹೀಗೆ ಯಾವುದು ಸ್ಟ್ರೈಕ್ ಪ್ರೈಸ್ ಮೇಲೆ ಡ್ರ್ಯಾಗ್ ಮಾಡಿ, ಹೀಗೆ ಇಲ್ಲಿ ಕ್ಲಿಕ್ ಮಾಡಿ, ಹೀಗೆ ಕೆಳಗೆ ಮೂವ್ ಮಾಡಿ. ಇದೆಲ್ಲ ಪ್ರಾಕ್ಟೀಸ್ ಬೇಕಾಯ್ತಾ, ಟ್ರೇಡ್ ಮಾಡೋದಕ್ಕಿಂತ ಮೊದಲು ಇದೆಲ್ಲ ಪ್ರಾಕ್ಟೀಸ್ ಬೇಕು. ಹೀಗೆ ಕ್ಲಿಕ್ ಮಾಡಿ, ಹೀಗೆ ಮೂವ್ ಮಾಡಿ. ಚಾರ್ಟ್ ಮೂವ್ಮೆಂಟ್ ಮಾಡೋದು ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೇನೆ. ಇದು ಮೇಯ್ನ್ ಆಗಿ ನೀವು ದಿನಾಲು 2 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಬೇಕು ನೋಡಿ. ಹೀಗೆ ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ ತೋರಿಸ್ತಾ ಇದೆ ನೋಡಿ, ನಾವು ಪಿವೋಟ್ ಸ್ಟ್ಯಾಂಡರ್ಡ್ ಇದು ಹಾಕಿದ್ದೇವಲ್ಲ, ಹಾಗಾಗಿ ಅಲ್ಲಿ ಆ ಏರಿಯಾದಲ್ಲಿ ಬರುವಾಗ ಸ್ವಲ್ಪ ಇದು ಮಾಡ್ತದೆ ನೋಡಿ. ಇದು ಸಪೋರ್ಟ್ 3, ಸಪೋರ್ಟ್ 2, ಸಪೋರ್ಟ್ 1. ಇದಕ್ಕಿಂತ ನಿಮಗೆ ನೀವೇ ಹಾಕಿದ್ರೆ ನಿಮ್ಗೆ ಕ್ಲಾರಿಟಿ ತುಂಬಾ ಸಿಗ್ತದೆ. ಇದರಲ್ಲಿ ತುಂಬಾ ಸಪೋರ್ಟ್ 4, ಸಪೋರ್ಟ್ 3 ಈ ತರ ಹಾಕಿರ್ತದಲ್ಲ. ನೀವು ಬೇಕಾದ್ರೆ ಒಂದು ಸಿಂಗಲ್ ಸಪೋರ್ಟ್ ಇಲ್ಲಿ ಅಲ್ವಾ, ಇಲ್ಲಿ ಬರ್ತದೆ. ಇದು 15 ಮಿನಿಟ್ಸ್ ಅಲ್ಲಿ ಇದೆ, ಇಲ್ಲಿ ಬರ್ತದೆ. ಇಲ್ಲಿ ಒಂದು ಸಪೋರ್ಟ್ ಹಾಕುದು. ನನ್ ಮಾತು ಕೇಳ್ತಿಲ್ಲ ನಂದು. ಇದು ಡ್ರಾಯಿಂಗ್ ಟೂಲ್ಸ್ ನೋಡಿ, ಇಲ್ಲಿ ಬರ್ತದೆ. ರೆಸಿಸ್ಟೆನ್ಸ್ ಇಲ್ಲಿ ಬರ್ತದೆ ಅಲ್ವಾ, ಇದ್ರದ್ದು ಆಗ್ಲಿಲ್ಲ, ರೆಸಿಸ್ಟೆನ್ಸ್ ಆಗ್ಲಿಲ್ಲ ಇಲ್ಲಿ ಬರ್ತದೆ ರೆಸಿಸ್ಟೆನ್ಸ್. ನಾನಿದು ಪಿವೋಟ್ ಇದು ರಿಮೂವ್ ಮಾಡ್ತಿದ್ದೇನೆ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ರಿಮೂವ್ ಅಂತ ಕೊಡಿ. ಓಕೆ, ಆದ್ಮೇಲೆ ನೀವು ಟ್ರೇಡ್ ಮಾಡುವಾಗ ಮೊದಲಿಗೆ ನೀವು ಪ್ರೀವಿಯಸ್ ಡೇದು ಹೈ ನೋಡ್ಬೇಕು. ಪ್ರೀವಿಯಸ್ ಡೇದು ಹೈ ಎಲ್ಲಿದೆ ಅಂತ ಮಾರ್ಕ್ ಮಾಡಿ ಇಟ್ಕೊಳ್ಬೇಕು. ಪ್ರೀವಿಯಸ್ ಡೇದು ಹೈ ಎಲ್ಲಿದೆ, ಇಲ್ಲಿದೆ ನೋಡಿ, ಇಲ್ಲಿದೆ. ಇದು ಪ್ರೀವಿಯಸ್ ಡೇದು ಹೈ, ಇದನ್ನು ಮಾರ್ಕ್ ಮಾಡಿ ಇಟ್ಕೊಳ್ಬೇಕು. ಅದು ರೆಸಿಸ್ಟೆನ್ಸ್ ಲೆವೆಲ್ ಆಗ್ತದೆ. ಆದ್ಮೇಲೆ ಪ್ರೀವಿಯಸ್ ಡೇದು ಲೋ ಎಲ್ಲಿದೆ, ಇಲ್ಲಿದೆ. ಇದನ್ನು ಮಾರ್ಕ್ ಮಾಡಿ ಇಡ್ಬೇಕು. ಇಲ್ಲದ್ರೆ ಸೆಟ್ಟಿಂಗ್ ಅಲ್ಲಿ ಸಹ ಕೊಟ್ರೆ ನೀವು ತೋರಿಸ್ತದೆ ಅದು. ಸೆಟ್ಟಿಂಗ್ ಅಲ್ಲಿ ಇಲ್ಲಿ ಸೆಟ್ಟಿಂಗ್ ಅಲ್ಲಿ ಸಹ ನೀವು ಮಾಡಿ ಇಡ್ಬೋದು. ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ ಯಾವ ತರ ಸೆಟ್ಟಿಂಗ್ ಮಾಡಿ ಇಡುದಂತ. ಅದು ನೀವು ಅದಕ್ಕೆ ನೀವು ಒಂದು ಕಲರ್ಸ್ ಕೊಟ್ಟು ಇಡ್ಬೋದು. ಪ್ರೀವಿಯಸ್ ಡೇ ಲೋ ಎಲ್ಲ ಎಲ್ಲ ಇದೆ ಆಯ್ತಾ, ಇಲ್ಲಿ ಇದೆ, ಇಲ್ಲಿಯ ಇಲ್ಲಿ ನೋಡಿ, ಹೈ ಲೋ ಇದೆಲ್ಲ ಇದೆ ನೋಡಿ. ಪ್ರೀವಿಯಸ್ ಡೇ ಲೋ ಇದ್ರಲ್ಲಿ ಇಲ್ಲ. ಓಕೆ, ಅದು ನೀವು ಇದು ಪ್ರೀವಿಯಸ್ ಡೇ ಹೈ ಇಲ್ಲಿದೆ, ಪ್ರೀವಿಯಸ್ ಡೇ ಲೋ ಇಲ್ಲಿದೆ, ಮಾರ್ಕ್ ಮಾಡಿ ಇಟ್ಕೊಳ್ಬೇಕು. ಅದು ನೀವು ಟ್ರೇಡ್ ಮಾಡ್ಲಿಕ್ಕೆ ಕೂತ್ಕೊಳ್ಳೋದಕ್ಕಿಂತ ಮೊದಲು. ಆದ್ಮೇಲೆ ಪ್ರೀವಿಯಸ್ ಅದು ಇಂಪಾರ್ಟೆಂಟ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್, ಆದ್ಮೇಲೆ ಬ್ರೇಕ್ಔಟ್ ಲೆವೆಲ್, ಇದನ್ನು ನೀವು ಮಾರ್ಕ್ ಮಾಡಿ ಇಟ್ಕೊಳ್ಬೇಕು. ಯಾವ ಲೆವೆಲ್ ಅಲ್ಲಿ ಜಾಸ್ತಿ ಬ್ರೇಕ್ಔಟ್ ಆಗಿದೆ, ಯಾವ ಲೆವೆಲ್ ಅಲ್ಲಿ ಜಾಸ್ತಿ ಇದಾಗಿದೆ ಅಂತ. ಇಲ್ಲಿ ಬ್ರೇಕ್ಔಟ್ ಯಾವ ಲೆವೆಲ್ ಅಲ್ಲಿ ಆಗಿದೆ ಅದು ನೀವು 1 hour ಅದು ಟೈಮ್ ಫ್ರೇಮಿಗೆ ನೋಡ್ಬೇಕು ಆಯ್ತಾ. ಈ ಲೆವೆಲ್ ಅಲ್ಲಿ ಆಗಿದೆ ಅಲ್ಲ, ಬ್ರೇಕ್ಔಟ್ ಆದ ಲೆವೆಲ್ ಎಲ್ಲಿದೆ ಅಂತ ನೋಡ್ಬೇಕು. ಇದು ನಿನ್ನೆ ಸೈಡ್ ವೇಸ್ ಇತ್ತಲ್ಲ ಮಾರ್ಕೆಟ್, ಇಲ್ಲಿ ನೋಡಿ ಬ್ರೇಕ್ ಡೌನ್ ಆಗಿದೆ ಇಲ್ಲಿ ಅಲ್ವಾ. ಬ್ರೇಕ್ ಡೌನ್ ಆದ ಲೆವೆಲ್ ಯಾವ ಲೆವೆಲ್ ಅಲ್ಲಿ ಜಾಸ್ತಿ ಬ್ರೇಕ್ ಡೌನ್ ಆಗಿದೆ ಅಂತ. ಈ ಲೆವೆಲ್ ಅಲ್ಲಿ ನೋಡಿ, ಇಲ್ಲಿ ಬ್ರೇಕ್ ಡೌನ್ ಆಗಿದೆ, ಇಲ್ಲಿ ಬ್ರೇಕ್ ಡೌನ್ ಆಗಿದೆ ಅಲ್ವಾ, ಇಲ್ಲಿ ಬ್ರೇಕ್ ಡೌನ್ ಆಗಿದೆ, ಇಲ್ಲಿ ಅಪ್ಪಿಗೆ ಹೋಗಿದೆ ಅಲ್ವಾ. ಇಲ್ಲಿ ಬ್ರೇಕ್ ಡೌನ್ ಆಗಿದೆ, ಪುನಃ ಬಯರ್ಸ್ ಸಪೋರ್ಟ್ ತಗೊಂಡು ಮೇಲೆ ತಗೊಂಡು ಹೋಗಿದ್ದಾರೆ. ಇಲ್ಲಿ ಬ್ರೇಕ್ ಔಟ್ ಆಗಿದೆ ಇಲ್ಲಿ ಅಲ್ವಾ. ಈ ಲೆವೆಲ್ ಅನ್ನು ಮಾರ್ಕ್ ಮಾಡಿ ಇಟ್ಕೊಳ್ಬೇಕು, ಯಾವ ಲೆವೆಲ್ ಅಲ್ಲಿ ಬ್ರೇಕ್ ಔಟ್ ಆಗಿದೆ, ಯಾವ ಲೆವೆಲ್ ಅಲ್ಲಿ ಬ್ರೇಕ್ ಡೌನ್ ಆಗಿದೆ ಅಂತ. ಇಲ್ಲಿ ಸಹ ಹಾಗೆ ಇಲ್ಲಿ ನೋಡಿ, ಈ ಲೆವೆಲ್ ಅಲ್ವಾ. ಈ ಲೆವೆಲ್ ಅಲ್ಲಿ ಇಲ್ಲಿ ಈ ಲೆವೆಲ್ಗೆ ಬಂದು ಮಾರ್ಕೆಟ್ ಇಲ್ಲಿ ಕೆಳಗೆ ಬಂದಿದೆ, ಬ್ರೇಕ್ ಡೌನ್ ಆಗಿದೆ. ಪುನಃ ಇಲ್ಲಿ ಸಪೋರ್ಟ್ ತಗೊಂಡಿದ್ರೆ ಪುನಃ ಈ ಲೆವೆಲ್ ಅಲ್ಲಿ ಬ್ರೇಕ್ ಡೌನ್ ಆಗಿದೆ. ಆ ಲೆವೆಲ್ ಅಲ್ಲಿ ನೀವು ಟ್ರೇಡ್ ಮಾಡುವಾಗ ಸ್ವಲ್ಪ ಜಾಗ್ರತೆ ಮಾಡ್ಬೇಕು. ಇಲ್ಲಿ ಪುನಃ ಬ್ರೇಕ್ ಡೌನ್ ಆಗಿದೆ, ಪುನಃ ಇಲ್ಲಿ ತನಕ ಬಂದಿದೆ, ಪುನಃ ಬ್ರೇಕ್ ಡೌನ್ ಆಗಿದೆ. ಇಲ್ಲಿ ಇದು ಇವತ್ತಿನದು ಬ್ರೇಕ್ ಡೌನ್ ಆಗಿದೆ ಅಲ್ವಾ. ಇಲ್ಲಿಗ 1, 2, 3 ಸಪೋರ್ಟ್ ತಗೊಂಡಿದೆ ಅಲ್ವಾ.
ಇನ್ನು ಫೋರ್ತ್ ಸಪೋರ್ಟಿಗೆ ನೋಡ್ಬೇಕು ಅದೇನಾಗ್ತದಂತ, ಮಾರ್ಕೆಟ್ ಮೇಲೆ ಹೋಗ್ತದ ಕೆಳಗೆ ಹೋಗ್ತದಂತ. ಈಗ ಆಗ್ತಾ ಬಂತು 3 PM ಗೆ ಏನಾದ್ರು ಅದ್ರದ್ದು ರಿಸಲ್ಟ್ ಸಿಕ್ಬಹುದು ಇವತ್ತಿನ ಮಾರ್ಕೆಟ್ ಅಲ್ಲಿ 3 PM ಗೆ, ಆಯ್ತಾ. ಈಗ್ಲೇ ಕೊಡಲ್ಲ ಅದು ಬೇಕಂತ ಸ್ವಲ್ಪ ಮೆಲ್ಲ ಮೆಲ್ಲ ಮಾಡಿ ಮತ್ತೆ 3 PM ಆಗುವಾಗ ಒಂದೇ ಸಲ ಮೇಲೆ ಹೋಗ್ಬೋದು, ಒಂದೇ ಸಲ ಕೆಳಗೆ ಹೋಗ್ಬೋದು. ಆದ್ಮೇಲೆ ಟ್ರೆಂಡ್ ಲೈನು ನಾವು ಎಳ್ಕೊಂಡಿಡ್ಬೇಕು, ಪ್ರೀವಿಯಸ್ ಡೇದು ನಿನ್ನೆದು. ಆದ್ಮೇಲೆ ಪ್ರೀವಿಯಸ್ ಡೇದು ಕ್ಲೋಸಿಂಗು ನಾವು ಮಾರ್ಕ್ ಮಾಡಿ ಇಟ್ಕೊಳ್ಬೇಕು. ಪ್ರೀವಿಯಸ್ ಡೇದು ಇದು ಮೊನ್ನೆದು ಕ್ಲೋಸಿಂಗ್, ಇದು ಮೊನ್ನೆದು ಕ್ಲೋಸಿಂಗ್, ಆಯ್ತಾ. ಪ್ರೀವಿಯಸ್ ಡೇದು ಕ್ಲೋಸಿಂಗ್ ಯಾವುದು, ನಿನ್ನೆದು ಕ್ಲೋಸಿಂಗ್ ಯಾವುದು, ನಿನ್ನೆದು ಕ್ಲೋಸಿಂಗ್ ಇದು ನಿನ್ನೆದು ಕ್ಲೋಸಿಂಗ್. ಇವತ್ತಿಂದು ಕ್ಲೋಸಿಂಗ್ ಎಲ್ಲಿ ಆಗ್ತದಂತ ನಾವು ಇನ್ನು ಮಾರ್ಕೆಟ್ ನಡೀತಾ ಇದೆ, ಇಲ್ಲಿ ಆಗ್ತಾ ಇದೆ. ನೆಕ್ಸ್ಟ್ ಎಲ್ಲಿ ಆಗ್ತದಂತ ನೋಡ್ಬೇಕು. ಇದು ಬ್ರೇಕ್ ಆಗಿ ಮೇಲೆ ಹೋದ್ರೆ ಇಲ್ಲಿ ಆಗ್ಬಹುದು, ಕೆಳಗೆ ಸಹ ಆಗ್ಬಹುದು. ಇವತ್ತಿನದು ಕ್ಲೋಸಿಂಗ್ ಮಾರ್ಕ್ ಮಾಡಿ ಇಡ್ಬೇಕು. ಆದ್ಮೇಲೆ ಸ್ವಿಂಗ್ ಹೈ ಸ್ವಿಂಗ್ ಲೋ ಇದನ್ನು ಮಾರ್ಕ್ ಮಾಡಿ ಇಡ್ಬೇಕು. ಬೈಯರ್ಸ್ ಇದ್ದಾರ ಸೆಲ್ಲರ್ಸ್ ಇದ್ದಾರ ಅಂತ. ಇದು ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ ಇಲ್ಲಿ ಮಾರ್ಕ್ ಮಾಡಿ ಇಡ್ಬೇಕು. ಹೈಯರ್ ಹೈ ಇಲ್ಲಿ ಬೈಯರ್ಸ್ ಸೆಲ್ಲರ್ಸ್, ಬೈಯರ್ಸ್ ಬೈಯರ್ಸ್ ಇಲ್ಲಿ ಬೈಯರ್ಸ್ ಹೈಯರ್ ಹೈ ಮಾಡಿದ್ದಾರೆ, ಇಲ್ಲಿ ಸೆಲ್ಲರ್ಸ್ ಹೈಯರ್ ಲೋ ಮಾಡಿದ್ದಾರೆ. ಹೀಗೆ ಮಾರ್ಕ್ ಮಾಡಿ ಇಡ್ಬೇಕು. ಅದು ಇಟ್ಕೊಳ್ಬೇಕಂತಿಲ್ಲ, ಬೇಕಾದ್ರೆ ಮಾಡ್ಬೋದು. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ನೋಡಿ, ನಿನ್ನೆ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗಿದೆ, ಇಲ್ಲಿ ಕ್ಲೋಸ್ ಆದದ್ದು ಇಷ್ಟು ಗ್ಯಾಪ್ ಡೌನ್ ಆಗಿದೆ. ಎಷ್ಟು ಪಾಯಿಂಟ್, 25,132 ತನಕ ಬಂದಿದೆ ಮಾರ್ಕೆಟ್ ಕೆಳಗೆ. ಗ್ಯಾಪ್ ಡೌನ್ ಆಗಿದೆ. ಅದಕ್ಕೆ ನಾವು ಮುಂಚಿನ ದಿವಸ ಎಲ್ಲ ಕ್ಲೋಸ್ ಮಾಡಿ ಇಡ್ಬೇಕು. ಮತ್ತೆ BTST ಅದೆಲ್ಲ ಕೆಲವರು ಪೊಸಿಷನ್ ಅನ್ನು ಓಪನ್ ಮಾಡಿ ಇಡ್ತಾರೆ, ಬೇರೆ ಟ್ರೇಡ್ ಎಲ್ಲ ತೆಗೆದು ಸಾಯಂಕಾಲದ್ದು ಅದು ಟ್ರೇಡ್ ತೆಗೆದು ಇಟ್ಟವರು ನೆಕ್ಸ್ಟ್ ಡೇ ಆಗುವಾಗ ಅವರಿಗೆ ಮಾರ್ಕೆಟ್ ಡೌನ್ಗೆ ಹೋಗ್ತದಂತ ತೆಗ್ದಿದ್ರೆ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಪ್ರಾಫಿಟ್ ಆಗ್ಬಹುದು ಇವತ್ತಿನ ದಿವಸ ಇಲ್ಲಿ, ಅಲ್ವಾ. ಒಂದ್ ವೇಳೆ ಮೇಲಿದ್ದು ತೆಗ್ದವರಿಗೆ ತುಂಬಾ ಲಾಸ್ ಆಗಿರ್ಬೋದು. ನೋಡಿ ಇಲ್ಲಿ ಇಷ್ಟು ಬಿದ್ದಿದೆ ಮಾರ್ಕೆಟ್, ಇಷ್ಟು ಕೆಳಗೆ ಬಂದಿದೆ. ಮೊನ್ನೆಯಿಂದ ಹೀಗೆ ಆಗ್ತಾ ಉಂಟು ನೋಡಿ, ಗ್ಯಾಪ್ ಡೌನ್ ಗ್ಯಾಪ್ ಅಪ್, ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗ್ತಾ ಉಂಟು ನೋಡಿ. ಇಲ್ಲಿ ಸಹ ಗ್ಯಾಪ್ ಕೊಟ್ಟಿದೆ ನೋಡಿ, ಇಲ್ಲಿ ಸಹ ಗ್ಯಾಪ್ ಕೊಟ್ಟಿದೆ. ಇದು ಮೊನ್ನೆದು ಮಾರ್ಕೆಟ್, ಆಯ್ತಾ. ಕೆಲವು ಸಲ ಏನಾಗ್ತದೆ ಗೊತ್ತಾ, ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಲ್ಲಿ ಇಲ್ಲಿ ಗ್ಯಾಪ್ ಕೊಟ್ಟಿದೆ ಅಲ್ಲ, ಇದು ಮಾರ್ಕೆಟ್ ಈಗ ಕೆಳಗೆ ಓಪನ್ ಆಗಿದೆ. ಇದು ಗ್ಯಾಪ್ ಅನ್ನು ಫಿಲ್ ಮಾಡ್ಲಿಕ್ಕೆ ಹೀಗೆ ಜಿಗ್ ಜಾಗ್ ಮಾಡ್ಕೊಂಡು ಇಲ್ಲಿ ತನಕ ಬರ್ತದೆ ನೋಡಿ. ಇವತ್ತು ನೋಡಿ ಇಲ್ಲಿ ತನಕ ಬರ್ತದೆ, ಜಿಗ್ ಜಾಗ್ ಮಾಡ್ಕೊಂಡು ಇಲ್ಲಿ ತನಕ ಬರ್ತದೆ, ಇದ್ರ ಸಪೋರ್ಟ್ ಏರಿಯಾ ತನಕ ಬರ್ತದೆ. ಇಲ್ಲ ಇಲ್ಲಿ ರಿವರ್ಸ್ ಇದು ಟ್ರೆಂಡ್ ಲೈನ್ ಬ್ರೇಕ್ ಮಾಡಿದ್ರೆ ಕೆಳಗೆ ಮಾರ್ಕೆಟ್ ಡೌನ್ ವರ್ಡ್ಸ್ ಹೋಗ್ಲಿಕ್ಕೆ ಸಾಕು. ಒಂದ್ ವೇಳೆ ಅಪ್ವರ್ಡ್ ಹೋಗುದಾದ್ರೆ ಇಲ್ಲಿ ತನಕ ಬರುವ ಚಾನ್ಸಸ್ ಇದೆ ಅಂತ ಹೇಳಿದ್ರೆ, ನಿನ್ನೆದು ಕ್ಲೋಸಿಂಗ್ ತನಕ ಬರುವ ಚಾನ್ಸಸ್ ಇದೆ. ಜಿಗ್ ಜಾಗ್ ಮಾಡ್ಕೊಂಡು ಸ್ವಿಂಗ್ ಹೈಯರ್ ಹೈ ಹೈಯರ್ ಲೋ ಈ ತರ ಮಾಡ್ಕೊಂಡು, ಸ್ವಿಂಗ್ ಹೈ ಸ್ವಿಂಗ್ ಲೋ ಸಹ ಹೇಳ್ತಾರೆ ಅದಕ್ಕೆ, ಆಯ್ತಾ. ಆದ್ಮೇಲೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಯ್ತಲ್ಲ, ಇವತ್ತಿಗೆ ಇಷ್ಟು ಸಾಕಂತ ಕಾಣ್ತದೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅವರೆಲ್ಲ ಫಸ್ಟಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ವಿಡಿಯೋಸ್ ಅನ್ನು A to Z ನೋಡ್ತಾ ಇರಿ, ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಇರಿ, ಆಯ್ತಾ. ವಿಡಿಯೋ 1 ಇಂದ ಇಲ್ಲಿಗೆ ಇದು ವಿಡಿಯೋ ಸೇರಿ 11 ಆಗ್ತದೆ. ಆ 11 ವಿಡಿಯೋವನ್ನು ಕರೆಕ್ಟ್ ಆಗಿ ನೋಡಿ, ಆವಾಗ ನಿಮಗೆ ಟ್ರೇಡಿಂಗ್ ಮಾಡ್ಲಿಕ್ಕೆ ಹೇಗೆ ಮಾಡ್ಬೇಕಂತ ಗೊತ್ತಾಗ್ತದೆ. ನೀವು ಟ್ರೇಡಿಂಗ್ ಅನ್ನು ಲೈವ್ ಆಗಿ ನೀವೇ ಸ್ವತಃ ಮಾಡಬಹುದು ಇಷ್ಟು ವಿಡಿಯೋವನ್ನು ನೋಡಿದವರು. ಅದಲ್ಲದೆ ನಾನು ನೆಕ್ಸ್ಟ್ ಪುನಃ ವಿಡಿಯೋನ ಹಾಕ್ತಾ ಇರ್ತೇನೆ, ಅದರಲ್ಲಿ ನೀವು ಟ್ರೇಡಿಂಗ್ ಅಲ್ಲಿ ಇನ್ನಷ್ಟು ತರೋ ಆಗ್ತಾ ಹೋಗ್ತೀರಿ, ಆಯ್ತಾ. ಕೆಲವೆಲ್ಲ ಸ್ಟೆಪ್ಸ್ ನಿಮಗೆ ಗೊತ್ತಿರಲ್ಲ, ಟ್ರೇಡಿಂಗ್ ಮಾಡುದು ಹೇಗಂತ ಗೊತ್ತಾಗಿದೆ, ಆದ್ರೆ ಕೆಲವೆಲ್ಲ ಸ್ಟೆಪ್ಸ್ ಇದಿಷ್ಟು ಗೊತ್ತಾದ್ರೆ ನಿಮ್ಗೆ ಮಾಡ್ಬೋದು, ಆದ್ರೆ ಇನ್ನಷ್ಟು ಗೊತ್ತಾದ್ರೆ ಇನ್ನು ನಿಮ್ಗೆ ಈಸಿ ಆಗ್ತದೆ ಟ್ರೇಡಿಂಗ್. ನಾನು ಇನ್ನೂ ಕೆಲವು ವಿಡಿಯೋನ ಹಾಕ್ತಾ ಇರ್ತೇನೆ, ಎಲ್ಲ ವಿಡಿಯೋವನ್ನು ನೋಡ್ತಾ ಇರಿ, ಆಯ್ತಾ. ನಾಳೆನೂ ಹಾಕ್ತೀನಿ, ನಾಳೆ ಫ್ರೀ ಇದ್ರೆ ಹಾಕ್ತೀನಿ, ಆದ್ರೆ ಫ್ರೈಡೇ ದಿವಸ ಒಂದು ನಾನು ಹಾಕಲ್ಲ, ಬೇರೆ ಸ್ಯಾಟರ್ಡೇ ಇದೆಲ್ಲ ಹಾಕ್ತೇನೆ, ಆಯ್ತಾ ವಿಡಿಯೋಸ್. ಫ್ರೈಡೇ ಒಂದು ನಾನು ಹಾಕಲ್ಲ. ನನ್ನ ವಿಡಿಯೋ ಎಲ್ಲ ವಾಚ್ ಮಾಡಿದವರಿಗೆ ಎಲ್ಲರಿಗೂ ಥ್ಯಾಂಕ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದ್ಮೇಲೆ ನಂದು ದನ್ ಅಕೌಂಟ್ ಅಲ್ಲಿ ನಿಮ್ದು ಅಕೌಂಟ್ ಅನ್ನು ಓಪನ್ ಮಾಡಿ, ದನ್ ಅಕೌಂಟ್
QR ಕೋಡ್ ಲಿಂಕ್ ಇದೆ, ಅದನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಅಕೌಂಟ್ ಅನ್ನು ಓಪನ್ ಮಾಡಬಹುದು. ನಾನು ಬೇಕಾದ್ರೆ ನೀವು ಅಕೌಂಟ್ ಓಪನ್ ಮಾಡಿದ್ರೆ ನಾನು ಪರ್ಸನಲ್ ಆಗಿ ಬೇಕಾದ್ರೆ ನಿಮ್ಗೆ ಹೆಲ್ಪ್ ಅನ್ನು ಮಾಡ್ತೀನಿ. ಏನಾದ್ರು ನಿಮ್ಗೆ ಟ್ರೇಡ್ ಎಲ್ಲ ಗೊತ್ತಾಗದಿದ್ರೆ ನನಗೆ ನೀವು ಮೆಸೇಜ್ ಹಾಕಿದ್ರೆ ನಾನು ನಿಮ್ಗೆ ಹೇಳಿ ಕೊಡ್ತೀನಿ ಕೆಲವೊಂದು. ನಾನು ಮಾಡೋದು ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಏನಾದ್ರು ಇದ್ರೆ ನಾನು ನಿಮ್ಗೆ ಹೇಳಿ ಕೊಡ್ಬೋದು, ಆಯ್ತಾ. ಮತ್ತೆ ಸ್ಟಾಕ್ಸ್ ಅಲ್ಲೆಲ್ಲ ನಾನು ಯಾವ ಸ್ಟಾಕ್ ತೆಗಿಬೇಕು ಅದು ಎಲ್ಲ ನಾನು ಹೇಳಲಿಕ್ಕೆ ಹೋಗಲ್ಲ. ನಂದೇನಿದ್ರು ಇಂಟರ್ಡೇ ಟ್ರೇಡಿಂಗ್, ಆಪ್ಷನ್ ಟ್ರೇಡಿಂಗ್. ಫ್ಯೂಚರ್ ಅಲ್ಲೂ ನಾನು ಮಾಡಲ್ಲ, ಆಪ್ಷನ್ ಟ್ರೇಡಿಂಗ್ ಮಾಡೋದು ನಾನು. ಅದ್ರಲ್ಲೇ ನಾನು ಸ್ವಲ್ಪ ಇದಿರೋದು. ಓಕೆ, ನಾನು ವಿಡಿಯೋ ಎಲ್ಲ ವಾಚ್ ಮಾಡಿದ ಎಲ್ಲ ವ್ಯೂವರ್ಸಿಗೂ ಥ್ಯಾಂಕ್ಸ್.